हरि ओं नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापः। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनाङ्मा कृथाः। श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु अषेढ सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य श्रीमद्भागवत द्रौपदी आत्मकथा प्रारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः।
ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆಯ ದಿನ ನಾನು ನಿಮಗೆ 12ನೇ ಅಧ್ಯಾಯದ, ನಾನು ಅಂದರೆ ದ್ರೌಪದಿ ದೇವಿ, 12ನೇ ಅಧ್ಯಾಯದ ವರೆಗೂ ಸಾರದ ಭಾಗವನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೆವು. ಗೀತಾ ಜಯಂತಿ ಅಂಗವಾಗಿ ನಡೆದ ಇದು 3ನೇ ದಿನ. ಉಳಿದ 6 ಅಧ್ಯಾಯಗಳ ಸಾರವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಪರಮಾತ್ಮನ ಮಹಿಮೆ ಹೇಗಿದೆ ಅಂತ ತಿಳ್ಕೊಂಡಂತಂದರೆ, ಸರ್ವಜ್ಞನಾಗಿದ್ದಾನೆ. ಸರ್ವಜ್ಞ ಅಂದರೆ ಕ್ಷೇತ್ರಜ್ಞನಾಗಿದ್ದಾನೆ. ಕ್ಷೇತ್ರ ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮನನ್ನು ಬಿಟ್ಟು ಮಹಾಲಕ್ಷ್ಮಿಯಿಂದ ಹಿಡಿದುಕೊಂಡು ಸಂಪೂರ್ಣ ಜಗತ್ತೇ ಕ್ಷೇತ್ರ. ಅದನ್ನು ಅತ್ಯಂತ ಪರಿಪೂರ್ಣವಾಗಿ ಸರಿಯಾಗಿ ಸರ್ವತ್ರ ವ್ಯಾಪ್ತನಾದ್ದರಿಂದಾಗಿ ಪೂರ್ತಿಯಾಗಿ ತಿಳಿದುಕೊಂಡಿರತಕ್ಕಂಥ ವ್ಯಕ್ತಿ ಕ್ಷೇತ್ರಜ್ಞ. ಇಂಥ ಕ್ಷೇತ್ರಜ್ಞನಾಗಿರ್ತಕ್ಕಂಥ ಶ್ರೀಹರಿ ಮಹಾಲಕ್ಷ್ಮೀ ದೇವಿಯನ್ನು ನಿಮಿತ್ತ ಮಾಡಿಕೊಂಡು ಅವಳಿಗೆ ಪ್ರೇರಣೆ ಮಾಡಿ ಅವಳಿಂದ ಮೂಲ ಪ್ರಕೃತಿಯನ್ನು ಪ್ರೇರಿಸಿ ಮಹತ್ತತ್ವ, ಅಹಂಕಾರ ತತ್ವಾದಿ ವಿಸ್ತಾರವಾಗಿರತಕ್ಕಂತಹ ಈ ಜಗತ್ತನ್ನು ನಿರ್ಮಾಣ ಮಾಡಿ ತನ್ನ ಉದರದಲ್ಲಿರ್ತಕ್ಕಂಥ ಜೀವಿಗಳನ್ನು ಹೊರಗೆ ತೆಗೆದು ಅವರನ್ನು ಈ ಸೃಷ್ಟಿಗೆ ಕಳುಹಿಸಿಕೊಟ್ಟು ನಿಮ್ಮ ಸಾಧನೆಗಳನ್ನು ಮಾಡಿ ಅಂತ ತಿಳ್ಕೊಂಡಂತ ಹೇಳಿ ಕಳಿಸ್ತಾನೆ. ಆದ್ದರಿಂದಾಗಿ ಭಗವಂತನನ್ನು ಪ್ರತ್ಯಕ್ಷವಾಗಿ ಕಾಣುವ ಸಾಧನ ಈ ಜಗತ್ತು. ಈ ಜಗತ್ತೇ ಅವನ ವಿರಾಟ್ ರೂಪ. ಸ್ವಾಮಿತ್ವೇನ, ಅವನೇ ಪರಿಣತನಾಗಿ ಅಲ್ಲ, ಅವನೇ ಜಡನಾಗಿ ಅಲ್ಲ. ಇಂಥ ಪರಮಾತ್ಮ ಅವನೇ ಎಲ್ಲವನ್ನೂ ಮಾಡ್ತಾ ಇದ್ದಾನೆ, ತನ್ನಾಮಕ ತನ್ಯಾಮಕ ತತ್ಪ್ರೇರಕನಾಗಿ ಅಂತ ಹೇಳಿ ತಿಳಿದುಕೊಳ್ಳುವುದು ಆ ಭಗವಂತನನ್ನು ತಿಳಿದುಕೊಂಡಂತೆ. ಪ್ರಕೃತ್ಯೈವಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ. ಪರಮಾತ್ಮನ ಪ್ರೇರಣೆಯಿಂದ ಮಹಾಲಕ್ಷ್ಮೀ ದೇವಿಯ ಮಾಡುವ ಈ ಸಕಲ ಸೃಷ್ಟ್ಯಾದಿ ಕ್ರಿಯೆಗಳನ್ನು ಭಗವಂತನೇ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ ಯಾರು ತಿಳಿದುಕೊಳ್ತಾನೆ, ನಾನು ಕರ್ತ ಅಲ್ಲ, ನಾನು ಸ್ವತಂತ್ರ ಕರ್ತ ಅಲ್ಲ, ಪರಮಾತ್ಮನೇ ಸ್ವತಂತ್ರ ಕರ್ತ ಅಂತ ತಿಳ್ಕೊಂಡಂತೇಳಿ ಅವನು ತಿಳಿದುಕೊಳ್ತಾನೆ, ಅವನಿಗೆ ಜ್ಞಾನಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಕೇಳೋದು ಭಾಳ ಸುಲಭ, ಅನುಸಂಧಾನಕ್ಕೆ ತರುವುದು ಭಾಳ ಕಠಿಣ. ಪ್ರತಿ ಕ್ಷಣಕ್ಕೆ ನನ್ನಿಂದ ನಾನು ಹಾಗಿದ್ದೇನೆ, ನಾನು ಹೀಗಿದ್ದೇನೆ, ಅಷ್ಟು ಗಳಿಸ್ತೇನೆ, ಅಷ್ಟು ಶ್ರಮ ಪಡುತ್ತೇನೆ, ನಾನು ಅಂತಕ್ಕಂಥ ನಾವು ಅಹಂಕರ್ತ ಅಂತಿಕೊಂಡಂತ ಅನ್ನೋದು ಭಾಳ. ಆದರೆ ಸಂಧ್ಯಾವಂದನೆ ಮುಗಿದ ಮೇಲೆ ಒಂದು ಸಲ ಅಂತೀವೋ, ದೇವ್ರ ಮುಗಿದ ಮೇಲೆ ಒಂದು ಸಲ ಅಂತೀವೋ ಗೊತ್ತಿಲ್ಲ. ಆದರೆ ಪ್ರತಿ ಕ್ಷಣದಲ್ಲಿ ಪ್ರತಿ ಕಣದಲ್ಲಿ ನಾವು ನೆನೆಸೋದಿಲ್ಲ. ಪರಮಾತ್ಮ ಬರೀ ಸೃಷ್ಟಿ ಮಾಡಿ ನಮ್ಮನ್ನು ಸೃಷ್ಟಿಯಲ್ಲಿ ಬಿಡಲಿಲ್ಲ, ಉಪದ್ರಷ್ಟ. ಪ್ರತಿ ಕ್ಷಣದಲ್ಲಿಯೂ ಕೂಡ ನಮ್ಮ ಯೋಗಕ್ಷೇಮ ನೋಡ್ಕೊಳ್ತಾ ಇದ್ದಾನೆ. ಹನುಮಂತ ನಮಗೆ ಸಕಲ ಕ್ರಿಯೆಗಳಲ್ಲಿ ಪ್ರೇರಕನಾಗಿದ್ದಾನೆ. ನಮ್ಮ ಸ್ವಾಮಿಯಾಗಿ ನಮ್ಮ ಭರಣ ಪೋಷಣೆ ಮಾಡ್ತಾನೆ. ಆದ್ದರಿಂದ ಅವನಿಗೆ ಭರ್ತ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ನಮ್ಮಲ್ಲಿ ನಿಂತುಕೊಂಡು ನಮ್ಮ ಪುಣ್ಯವನ್ನು ಸ್ವೀಕರಿಸಿ ಅದರ ಆನಂದವನ್ನು ನಮಗೆ ಕೊಡ್ತಾನೆ. ಆದ್ದರಿಂದ ಅವನಿಗೆ ಭೋಕ್ತ ಅಂತ ತಿಳ್ಕೊಂಡು ಅಂತೇಳಿ ಹೆಸರು. ಮಹಾನ್ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಗೂ
ನಿಯಾಮಕನಾದ್ದರಿಂದಾಗಿ ಮಹೇಶ್ವರ ಅಂತ ತಿಳ್ಕೊಂಡು ಅಂತೇಳಿ ಅಂತಾರೆ. ಜೀವನು ತನ್ನ ದೇಹದಲ್ಲಿ ವ್ಯಾಪ್ತನಾಗಿದ್ದರೂ ಕೂಡ ಪರಮಾತ್ಮ ಅನಂತ ಜೀವರಾಶಿಗಳಲ್ಲಿಯೂ ಮತ್ತು ಜಗತ್ತಿನಲ್ಲಿ ವ್ಯಾಪ್ತನಾದ್ದರಿಂದ ಅವನು ಪರಮಾತ್ಮ ಅಂತ ತಿಳ್ಕೊಂಡು ಅಂತೇಳಿ ಅನಿಸ್ಕೊಳ್ತಾನೆ. ಇಂಥ ಭಗವಂತ ಬಹಳ ದೂರ ಇಲ್ಲ. ಈ ಕ್ಷೇತ್ರ ಅಂತ ಅನಿಸ್ಕೊಂಡಿರ್ತಕ್ಕಂತಹ ನಮ್ಮ ದೇಹದಲ್ಲೇ ಪರಮಾತ್ಮ ತಾನು ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ, ನಮ್ಮನ್ನು ನೋಡ್ತಾ ಇದ್ದಾನೆ. ಇಂಥ ಪರಮಾತ್ಮನ ವಿಶಿಷ್ಟ ಮಹಿಮೆಗಳು ಕೆಲವು ಶ್ಲೋಕಗಳಲ್ಲಿ ಈ ರೀತಿಯಾಗಿ ನಾವು ತಿಳಿದುಕೊಳ್ಳಬಹುದು ಅಂತ ತಿಳ್ಕೊಂಡಿದ್ದಾರೆ. ಜಗತ್ತಿನಲ್ಲಿ ಈ ಭಗವದ್ವಿಷಯಕವಾಗಿರ್ತಕ್ಕಂತಹ ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತ 24 ತತ್ವಗಳು, ಆ ತತ್ವಗಳಿಂದ ನಿರ್ಮಿತವಾದ ಜಡ ಜಗತ್ತು ಆ ಜೀವರಿಗೆ ಚೈತನ್ಯವನ್ನು ಕೊಟ್ಟು ಅವರ ಇಚ್ಛಾ, ಅವರ ಸುಖ, ಅವರ ದುಃಖ, ಅವರ ಗುಣಾನುಸಾರವಾಗಿ ದ್ವೇಷ, ಅಸೂಯೆ ಇತ್ಯಾದಿಗಳನ್ನೆಲ್ಲ ತಂದು ಕೊಡುವನು ಭಗವಂತ. ಇದೇ ಕ್ಷೇತ್ರ ಅಂತ ಅನ್ಸ್ಕೊಳ್ತಾರೆ. ಇಂಥ ಪರಮಾತ್ಮನ ತಿಳಿದುಕೊಳ್ಳಬೇಕಾಗಿದ್ದರೆ ದುರಭಿಮಾನ ಬಿಡಬೇಕು, ದಂಭಾಚಾರ ಬಿಡಬೇಕು, ಅಮಾನಿತ್ವಂ ಅದಂಭಿತ್ವಂ, ಹಿಂಸೆಗೆ ಒಳಗಾಗಬಾರದು, ಅಹಿಂಸೆಯ ಪರಿಪಾಲನೆ ಮಾಡಬೇಕು, ಕ್ಷಮಾಗುಣ ಇರಬೇಕು. ಆನಂತರ ಮನಸ್ಸ ವಚಸ್ಸ ಕಾಯೇನ ಒಂದೇ ರೀತಿಯಾಗಿರಲಿಕ್ಕೆ ಪ್ರಯತ್ನಿಸಬೇಕು. ವೈರಾಗ್ಯ, ಅಹಂಕಾರ ರಾಹಿತ್ಯ, ಗುರುಗಳ ಹತ್ತಿರ ಹೋಗಿ ಶಿಷ್ಯನಾಗುವುದು, ಆಚಾರ್ಯೋಪಾಸನಂ ಶೌಚಂ, ಸ್ಥೈರ್ಯಂ ಆತ್ಮವಿನಿಗ್ರಹ, ಸ್ಥಿರತೆ, ಇಂದ್ರಿಯ ನಿಗ್ರಹ, ಸಂಸಾರದಲ್ಲಿ ಅನಾಸಕ್ತಿ, ಹೆಂಡತಿ ಮಕ್ಕಳ ವಿಷಯದಲ್ಲಿ ಅತಿಮೋಹದ ರಾಹಿತ್ಯ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯವಿರಲಿ ಅಂತಿಕೊಂಡಂಥೇಳಿ ಇಷ್ಟ ಅನಿಷ್ಟ ಉಪಪತ್ತಿಷು ಸಮಚಿತ್ತತ್ವ, ಪರಮಾತ್ಮನಲ್ಲಿ ಅನನ್ಯ ಭಕ್ತಿ, ಆದಷ್ಟು ಏಕಾಂತದಲ್ಲಿ ಕುಳಿತು ಧ್ಯಾನ ಚಿಂತನೆ, ತತ್ವಜ್ಞಾನದಲ್ಲಿ ಆಸಕ್ತಿ, ಸಾತತ್ಯ, ಇವುಗಳಿಂದ ಜ್ಞಾನ ಬರುತ್ತದೆ. ಆ ಜ್ಞಾನದಿಂದ ಆ ಜ್ಞಾನ ಪಡೆಯುವ ಯೋಗ್ಯತೆ ಬರ್ತದೆ. ಇದರಿಂದ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿಯಾಗಿ ಮನಸ್ಸು ಬುದ್ಧಿ ಆ ಪರಮಾತ್ಮನ ವಿಶಾಲತೆಯನ್ನು ಸ್ವೀಕರಿಸುವುದಕ್ಕೋಸ್ಕರ ತಯಾರಾಗ್ತದೆ. ಆಗ ಆ ಜ್ಞೇಯನಾದಂಥ ಭಗವಂತನನ್ನು ತಿಳಿದುಕೊಳ್ಳಲು ನಾವು ಪ್ರಯತ್ನಿಸ್ತೇವೆ. ಆ ಪರಮಾತ್ಮ ಅನಾದಿಯಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ನಿತ್ಯನಾಗಿದ್ದಾನೆ. ಅವನು ಸತ್ ಮೂರ್ತನಾದಂಥ ಪ್ರಕೃತಿ ರೂಪದಿಂದಲೂ ಇಲ್ಲ, ಅಸತ್ ಅಮೂರ್ತವಾದಂಥ ವಾಯು ಆಕಾಶಗಳಿಂದಲೂ ಬಂಧಿತನಲ್ಲ, ವಿಶ್ವರೂಪಿ, ಸಂಪೂರ್ಣ ಜಗತ್ತಿನಲ್ಲಿ ವ್ಯಾಪ್ತ. ಸಂಪೂರ್ಣ ಜಗತ್ತಿನಲ್ಲಿ ಅವನ ತಲೆ, ಕೈ, ಕಾಲು, ಕಣ್ಣು ಆ ರೀತಿಯಾಗಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ನಮ್ಮ ಸುಖ ದುಃಖಗಳನ್ನು, ನಮ್ಮ ಪುಣ್ಯದವನ್ನು ಸುಖವನ್ನು ಅನುಭವಿಸಿದರೂ
ಅದರ ಸಾರಭಾಗ ಮಾತ್ರ ತೆಗೆದುಕೊಂಡು ಉಳಿದ ಪುಣ್ಯ ನಮಗೆ ಕೊಡ್ತಾನೆ. ಪ್ರಾಕೃತ ಗುಣರಹಿತ ಆದರೆ ಅನಂತ ಗುಣದ ಪರಿಪೂರ್ಣ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವಚ. ಇಂಥ ಭಗವಂತ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಚರಾಚರದಲ್ಲಿ ವ್ಯಾಪ್ತನಾಗಿದ್ದಾನೆ. ಆದರೆ ಅವ್ಯಕ್ತ, ಅತಿ ಸೂಕ್ಷ್ಮನಾದ್ದರಿಂದಾಗಿ ಅವನನ್ನು ತಿಳಿದುಕೊಳ್ಳೋದು ಬಹಳ ಕಠಿಣ. ಎಲ್ಲರಲ್ಲಿಯೂ ಇದ್ದು ಕೂಡ ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ. ಆದರೆ ರಾಮಕೃಷ್ಣಾದಿ ಅವತಾರಗಳಿಂದ ವಿಭಕ್ತನಾದಂತೆ ತೋರಿಸ್ತಾನೆ. ಎಲ್ಲವನ್ನೂ ಕೂಡ ಪ್ರಳಯ ಕಾಲದಲ್ಲಿ ನುಂಗಿ ಹಾಕ್ತಾನೆ, ಮತ್ತೆ ಸೃಷ್ಟಿಗೆ ತರ್ತಾನೆ. ಸೂರ್ಯಚಂದ್ರಾದಿಗಳಿಗೆ ಬೆಳಕು ಕೊಡ್ತಕ್ಕಂಥವನು ಅವನೇ, ಜ್ಞಾನ ನಿಯಾಮಕನು ಅವನೇ, ಅದರಿಂದ ಜ್ಞೇಯನಾಗಿರ್ತಕ್ಕಂಥವನು ಅವನೇ, ಜ್ಞಾನ ಕೊಟ್ಟು ತನ್ನ ತೋರಿಸ್ತಕ್ಕಂಥವನು ಅವನೇ. ಇಂಥ ಪರಮಾತ್ಮನ ವಿಚಾರವಾಗಿರ್ತಕ್ಕಂಥ ವಿಶಿಷ್ಟತೆಯನ್ನು ನಾವು ತಪ್ಪದೇ ತಿಳಿದುಕೊಳ್ಳಬೇಕು. ಅದಕ್ಕೋಸ್ಕರ ತಿಳಿದದ್ದನ್ನು ಚಿಂತನೆ ಮಾಡಬೇಕು, ಚಿಂತನೆ ಮಾಡಿದ್ದನ್ನು ಧ್ಯಾನ ಮಾಡಬೇಕು. ಧ್ಯಾನದಿಂದ ಸಮಾಧಿ ಅವಸ್ಥೆಯಲ್ಲಿ ಪರಮಾತ್ಮನ ಸತ್ಚಿಂತನೆಯನ್ನು ಮಾಡಬೇಕು. ಜಗತ್ತಿನಲ್ಲಿ ಇರುವುದೆಲ್ಲವೂ ಕೂಡ ಪರಮಾತ್ಮ ಮಹಾಲಕ್ಷ್ಮಿಯರಿಂದಲೇ, ಕ್ಷೇತ್ರಜ್ಞ ಸಂಯೋಗಾತ್, ಅವರಿಂದಲೇ ಈ ಸಂಪೂರ್ಣ ಸೃಷ್ಟಿ. ಪರಮಾತ್ಮ ಎಲ್ಲರಲ್ಲಿದ್ದರೂ ಕೂಡ ಸಮನಾಗಿದ್ದಾನೆ, ನಿರ್ದೋಷನಾಗಿದ್ದಾನೆ. ಇಂತಹ ಪರಮಾತ್ಮನನ್ನು ನಾವು ಪೂರ್ತಿಯಾಗಿ ಯಥಾಶಕ್ತಿ ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸಬೇಕು. ಹೀಗಾಗಿ ಅದಕ್ಕೋಸ್ಕರ ಜಗತ್ತಿನ ವಿಶಾಲತೆಯನ್ನು ಅಭ್ಯಾಸ ಮಾಡಬೇಕು. ವಿಶಾಲವಾದ ಸಮುದ್ರ, ಅಂತವಿಲ್ಲದ ಆಕಾಶ, ಎಲ್ಲ ಕಡೆಯಲ್ಲಿರ್ತಕ್ಕಂಥ ಗಾಳಿ, ಅನಂತ ಜೀವರಾಶಿಗಳು, ಅನಂತ ಯೋಗ್ಯತೆ, ಅನಂತ ಕರ್ಮ, ಎಲ್ಲ ಕಡೆಯಲ್ಲಿಯೂ ಕೂಡ ವ್ಯಾಪ್ತನಾಗಿ ಪ್ರತಿಯೊಂದು ಕ್ರಿಯೆಗಳನ್ನು ನಡೆಸ್ತಕ್ಕಂತಹ, ಎಲ್ಲ ಕಡೆಯಲ್ಲೂ ಪ್ರಕಾಶದಂತೆ ವ್ಯಾಪ್ತನಾಗಿರ್ತಕ್ಕಂತಹ ಆ ಪರಮಾತ್ಮನನ್ನು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತೇಳಿ ತಿಳಿದುಕೊಂಡು, ಕ್ಷೇತ್ರ ಅವನಿಂದ ಭಿನ್ನವಾದ ಜಗತ್ತು, ಅವನಿಂದ ವ್ಯಾಪ್ತವಾದ ಜಗತ್ತು, ಕ್ಷೇತ್ರಜ್ಞ ಪರಮಾತ್ಮ ಅಂತ ತಿಳ್ಕೊಂಡಂತೇಳಿ ತಿಳಿದುಕೊಂಡಾಗ ಆಗ ಜ್ಞಾನದೃಷ್ಟಿ ಉಂಟಾಗ್ತದೆ. ಪರಮಾತ್ಮ ಆ ಜ್ಞಾನದ ಮುಖಾಂತರ ನಮ್ಮನ್ನು ತನ್ನ ಹತ್ರ ಸ್ವೀಕರಿಸ್ತಾನೆ. ಇದೆ ಕ್ಷೇತ್ರಜ್ಞ ಯೋಗ. ಪ್ರತ್ಯಕ್ಷವಾದ ಜಗತ್ತಿನಿಂದ ಪರಮಾತ್ಮನ ವ್ಯಾಪ್ತಿಯನ್ನು, ಮಹತ್ವವನ್ನು ತಿಳಿದುಕೊಂಡು ಅವನನ್ನು ಚಿಂತನೆ ಮಾಡೋದಕ್ಕೋಸ್ಕರ ಕೆಲವು ಆಗಲೇ ಹೇಳಿದಂಥ ವಿಶಿಷ್ಟ ಗುಣಗಳನ್ನು ಸಂಪಾದನೆ ಮಾಡುವುದೇ ಇದು ಕ್ಷೇತ್ರಜ್ಞನಾದ ಭಗವಂತನನ್ನು ತಿಳಿದುಕೊಂಡು ಅವನು ಅನುಗ್ರಹ ಪಡೆದಂತೆ. ಇದೇ 13ನೇ ಅಧ್ಯಾಯದ ಸಾರಭಾಗ. ಪರಮಾತ್ಮ ಹೇಳ್ತಾನೆ, ಅರ್ಜುನ, ಇಷ್ಟರಿಂದಲೇ ಅಲ್ಲಪ್ಪ, ನನ್ನನ್ನು ಮತ್ತು ಬೇರೆ ರೀತಿಯಿಂದಲೂ ಕೂಡ ತಿಳಿದುಕೋ. ಈ ನಾನು ಕೊಟ್ಟ ಜ್ಞಾನವನ್ನು ಆಶ್ರಯಿಸಿ ಅನೇಕ ರೀತಿಯಾಗಿರ್ತಕ್ಕಂಥ ಜ್ಞಾನಿಗಳು ಅಂತ ತಿಳ್ಕೊಂಡಂತೇನಿದ್ದಾರೆ, ಅವರು ನನ್ನನ್ನು ತಿಳಿದುಕೊಳ್ತಾರೆ. ಅವರಿಗೆ ನಾನು ಮೋಕ್ಷ ಕೊಡ್ತೇನೆ. ಹಾಗಾದರೆ ಅವರು ಕೂಡ ಜ್ಞಾನಾನಂದ ಸ್ವರೂಪರು, ಪರಮಾತ್ಮ ನೀನು ಜ್ಞಾನಾನಂದ ಸ್ವರೂಪರು, ಇಬ್ಬರು ಒಂದೇ ಆಯ್ತಲ್ಲ? ಇಲ್ಲ, ನನಗೂ ಅವ್ರಿಗೂ ಸಾಮ್ಯ ಇಷ್ಟೇ. ಅವರು ತಮ್ಮ ಯೋಗ್ಯತಾನುಸಾರವಾದ ಜ್ಞಾನಾನಂದ ಅನುಭವಿಸ್ತಾರೆ. ಸೃಷ್ಟಿಯಲ್ಲಿ ಪುನಃ ಹುಟ್ಟೋದಿಲ್ಲ. ಪ್ರಳಯದಲ್ಲಿ
ಅವರು ಮೂರ್ಛಿತರಾಗೋದಿಲ್ಲ. ನನ್ನ ಧ್ಯಾನದ ಆನಂದದಲ್ಲಿ ರತರಾಗಿರ್ತಾರೆ. ನನ್ನಷ್ಟೇ ಮಹಾಮಹಿಮೆ, ನನ್ನ ನಂತರ ಮಹಾಮಹಿಮೆ ಉಳ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ನಾನು ಜಗತ್ತನ್ನು ಸೃಷ್ಟಿ ಮಾಡಬೇಕಾದರೆ ಅವಳೇ ಮುಖ್ಯ ಕಾರಣಳಾಗ್ತಾಳೆ. ಮಮ ಯೋ ನಿರ್ಮಹದ್ ಬ್ರಹ್ಮ. ಅವಳಲ್ಲಿ ನಾನು ಇಟ್ಟಿರ್ತಕ್ಕಂಥ ಗರ್ಭದಿಂದ ಹಿರಣ್ಮಯಾಂಡ ಹುಟ್ಟುತ್ತದೆ. ಹಿರಣ್ಮಯಾಂಡದಲ್ಲಿ ಎಲ್ಲ ಸಂಪೂರ್ಣ ಜಗತ್ತು ಹುಟ್ಟುತ್ತದೆ. ನಿಮ್ಮಲ್ಲಿ ವ್ಯಾಪ್ತನಾಗಿದ್ದರೂ, ನಾನು ವ್ಯಾಪ್ತನಾಗಿದ್ದರೂ, ನಿಮ್ಮ ಹೃದಯ ಮಂದಿರದಲ್ಲಿದ್ದರೂ ಕೂಡ ನಿಮ್ಮ ಶರೀರ ತ್ರಿಗುಣಾತ್ಮಕವಾದಂಥ ಶರೀರ. ನಿಮ್ಮ ಶರೀರದಲ್ಲಿ ಸತ್ವಗುಣ ಕೂಡ ಇದೆ. ಸತ್ವಗುಣ ದೋಷರಹಿತ, ಜ್ಞಾನದಾಯಕ, ಸುಖದಾಯಕವಾಗಿರ್ತಕ್ಕಂಥದ್ದು. ಸತ್ವಪ್ರಚುರನಾಗಿರ್ತಕ್ಕಂಥವನಿಗೆ ಜ್ಞಾನವೂ ಕೂಡ ಚೆನ್ನಾಗಿ ಸಿಗ್ತದೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ ಸುಖಸಂಘೇನ ಬದ್ನಾತಿ ಜ್ಞಾನಸಂಘೇನ ಚಾನಗ. ಸತ್ವಗುಣ ಇದ್ದಲ್ಲಿ ಜ್ಞಾನ ಸಿಗ್ತದೆ. ಎಲ್ಲಿ ರಜೋಗುಣದ ಪ್ರಾಚುರ್ಯವಿದೆ, ಆಶೆ, ಆಮಿಷ, ಅದು ಬೇಕು ಇದು ಬೇಕು ಅಂತನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಆಶೆಗೆ ಒಳಗಾಗಿ ಅದಕ್ಕೋಸ್ಕರ ಪ್ರಯತ್ನಪಟ್ಟು ಅದನ್ನು ಪಡೆಯೋದಕ್ಕೋಸ್ಕರ ಈ ಸಂಸಾರದಲ್ಲೇ ಸಂಸಾರ ಸ್ವರ್ಗಗಳಲ್ಲಿ ತಿರುಗಾಡ್ತಾ ಇರ್ತಾನೆ ರಜೋಗುಣಿಯಾಗಿರ್ತಕ್ಕಂಥ ವ್ಯಕ್ತಿ. ತಮ್ಮ ಪ್ರಚುರನಾಗಿರ್ತಕ್ಕಂಥ ಜೀವ ಅಜ್ಞಾನಕ್ಕೆ ಒಳಗಾಗಿ ಸಕಲ ವಿಧವಾಗಿರ್ತಕ್ಕಂಥ ನನ್ನ ಈ ಜಗತ್ತಿನಿಂದ ಮೋಹಿತನಾಗಿ ಮೇಲಿಂದ ಮೇಲೆ ತಪ್ಪುಗಳನ್ನು ಮಾಡುತ್ತಾ ಆಲಸ್ಯ ನಿದ್ರೆಗಳಿಂದ ಜೀವನ ಕಳೆದು ದುಃಖವನ್ನು ಅನುಭವಿಸ್ತಾನೆ. ಪ್ರಮಾದ ಆಲಸ್ಯ ನಿದ್ರಾಭಿ ತನ್ನಿಬಧ್ನಾತಿ ಭಾರತ. ಆದರೆ ಸತ್ವಗುಣವೂ ಕೂಡ ಕೆಲವು ಸಲ ನಮ್ಮನ್ನು ಬಂಧನವನ್ನಾಗಿ ಮಾಡ್ತದೆ. ಸತ್ವಗುಣ ನಮಗೆ ಸುಖದಲ್ಲಿ ತಂದುಕೊಟ್ರೆ, ರಜೋಗುಣ ನಮ್ಮನ್ನು ಓಡಾಡಿಸ್ತದೆ, ತಮೋಗುಣ ನಮ್ಮನ್ನು ನಿರ್ವೀರ್ಯನಾಗಿ ಮಾಡ್ತದೆ. ಆದರೆ ಪರಮಾತ್ಮನನ್ನು ನಂಬಿ ಪರಮಾತ್ಮನ ಅನುಗ್ರಹವನ್ನು ಸಂಪಾದನೆ ಮಾಡಿದರೆ ಆ ಕಾಲದಲ್ಲಿ ನಮ್ಮ ಶರೀರದಲ್ಲಿ ಪರಮಾತ್ಮ ಅದ್ಭುತವಾದಂಥ ಒಂದು ಜ್ಞಾನದೀಪವನ್ನು ಬೆಳಗ್ತಾನೆ. ಆ ಜ್ಞಾನದೀಪದಿಂದ ನಾವು ವಿಶಿಷ್ಟವಾಗಿರತಕ್ಕಂಥ ರೀತಿಯಲ್ಲಿ ಪರಮಾತ್ಮ ಅನುಗ್ರಹವನ್ನು ಪಡೆಯುತ್ತೇವೆ. ಯಾವಾಗ ನಮಗೆ ಜ್ಞಾನದ ಕಡೆಗೆ ಇಂಟ್ರೆಸ್ಟ್ ಬರ್ತದೆ, ಪರಮಾತ್ಮನ ಪೂಜೆ ಮಾಡಬೇಕು ಅಂತ ಅನ್ನಿಸ್ತದೆ, ಪರಮಾತ್ಮನ ಪಡೆಯಬೇಕು ಅಂತ ಪ್ರಬಲ ಇಚ್ಛೆ ಉಂಟಾಗ್ತದೆ, ಆಗ ನಮ್ಮಲ್ಲಿ ಸತ್ವಗುಣ ಹೆಚ್ಚಾಗಿದೆ ಅಂತ ತಿಳಿದುಕೊಳ್ಳಿ. ಯಾವಾಗ ಅದನ್ನು ಪಡಿಬೇಕು, ಇದನ್ನು ಪಡಿಬೇಕು, ಅಷ್ಟು ಶ್ರೀಮಂತನಾಗಬೇಕು, ಇಂಥ ಮನೆ ಕಟ್ಟಬೇಕು, ಇಂಥ ರೀತಿಯಾದಂಥ ವಸ್ತುಗಳನ್ನು ತರಬೇಕು, ಆ ರೀತಿ ಭೋಗ ಮಾಡಬೇಕು ಅಂತ ಅನ್ನಿಸ್ತದೆ, ಆಗ ನಮ್ಮಲ್ಲಿ ರಜೋಗುಣ ಅತಿ ಹೆಚ್ಚಾಗಿದೆ ಅಂತ ತಿಳಿದುಕೊಳ್ಬೇಕು. ಯಾವಾಗ ಆಲಸ್ಯ, ಕ್ರಿಯಾಹೀನತೆ, ವಿಸ್ಮೃತಿ, ಅವಿವೇಕ ಇವುಗಳಿಂದ ನಾವು ಇವುಗಳಿಗೆ ವಶರಾಗ್ತೇವೆ, ಆಗ ತಿಳಿದುಕೊಳ್ಬೇಕು ತಮೋಗುಣ ಪ್ರಧಾನವಾಗಿದೆ ಅಂತ ತಿಳ್ಕೊಂಡಂತೇಳಿ. ಸತ್ವಗುಣ ನಮ್ಮನ್ನು ಪರಮಾತ್ಮನ ಹತ್ರ ಕರೆದುಕೊಂಡು ಹೋಗ್ತದೆ, ರಜೋಗುಣ ಸಂಸಾರದಲ್ಲಿ ತಿರುಗಿಸ್ತದೆ, ತಮೋಗುಣ ಅಂಧಂತಮಸ್ಸಿಗೆ ಕರ್ಕೊಂಡು ಹೋಗ್ತದೆ. ಆದ್ದರಿಂದಾಗಿ ಪರಮಾತ್ಮನಲ್ಲಿ ಆಸಕ್ತನಾಗಿ ಈ ರಜಸ್ತಮೋ ಗುಣಗಳಿಂದ ಆಗತಕ್ಕಂತಹ ಈ ಏನು ಬದಲಾವಣೆಗಳು ಅಂತೇನಿವೆ ಅದರ ಕಡೆಗೆ ಲಕ್ಷ್ಯ ಕೊಡದೆ, ಗುಣಗಳ ಆಕರ್ಷಣೆಗೆ ಒಳಗಾಗದೆ, ಭಗವಂತ ನಿನ್ನ ಹೊರತು ಬೇರೆ ಗತಿಯಿಲ್ಲ ಅಂತ ತಿಳ್ಕೊಂಡಂತೇಳಿ ಯಾರು ನನ್ನನ್ನು ಅಂದರೆ ಭಗವಂತನನ್ನು ಆಶ್ರಯಿಸ್ತಾರೆ ಅರ್ಜುನ, ಆಗ ಜನ್ಮ ಮರಣದ ಚಕ್ರದಿಂದ ಮುಕ್ತರಾಗಿ ಅವರು ನನ್ನೆಡೆಗೆ ಬರ್ತಾರೆ.
ಅವರ ಪ್ರಾರಬ್ಧ ಕರ್ಮ ಮುಗಿಯುವವರೆಗೂ, ಆನಂತರ ಪ್ರಳಯ ಕಾಲವಾಗುವವರೆಗೂ ಜೀವನ್ಮುಕ್ತರಾಗಿ ಇದೇ ಭೂಲೋಕದಲ್ಲಿ ಇದ್ದು ಅನೇಕ ಜನರಿಗೆ ಮಾರ್ಗದರ್ಶಕರಾಗ್ತಾರೆ. ಅರ್ಜುನ ಕೇಳ್ತಾನೆ, ನಾವು ಆ ಅವಸ್ಥೆಯನ್ನು ಮುಟ್ಟಿದ್ದೇವೆ, ಪರಮಾತ್ಮನ್ನು ಪಡೆಯತಕ್ಕಂಥ ಅವಸ್ಥೆಯನ್ನು ಮುಟ್ಟಿದ್ದೇವೆ ಅಂತ ತಿಳ್ಕೊಂಡು ಅಂತ ಹೇಳಿ ಯಾವಾಗ ತಿಳ್ಕೊಳ್ಬೇಕು? ನಾವು ಪರಮಾತ್ಮನ ದಾರಿಯಲ್ಲಿದ್ದೇವೆ ಅಂತ ತಿಳ್ಕೊಂಡು ಅಂತ ಹೇಳಿ ಯಾವಾಗ ನಾವು ತಿಳಿದುಕೊಳ್ಬೇಕು? ಅಥವಾ ನಾವು ಜೀವನ್ ಮುಕ್ತರು ಅಂತ ತಿಳ್ಕೊಂಡು ಅಂತ ಹೇಳಿ ಯಾವಾಗ ತಿಳಿದುಕೊಳ್ಬೇಕು? ಆ ಲಕ್ಷಣಗಳನ್ನ ಹೇಳ್ತೀಯ ಅಂತ ತಿಳ್ಕೊಂಡಂತ ಅರ್ಜುನ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಲೌಕಿಕ ಜ್ಞಾನದ ಕಡೆಗೆ ಅನಾಸಕ್ತಿ, ಭಗವದ್ವಿಷಯಕವಾದಂಥ ಜ್ಞಾನ ಗುರುಗಳ ಉಪದೇಶದಿಂದ, ಶಾಸ್ತ್ರಗಳಿಂದ, ಚಿಂತನದಿಂದ ಪಡೆದು ಆನಂದವನ್ನು ಅನುಭವಿಸುತ್ತಾ ಮನಸ್ಸಿನ ವಿರುದ್ಧವಾದಾಗ ದ್ವೇಷ ಮಾಡದೆ, ಅನುಕೂಲವಾಗದಾಗ ಅತಿ ಹೆಚ್ಚಿಗೆ ಸಂತೋಷ ಪಡದೆ, ನನಗೆ ಬೇಕು ಪರಮಾತ್ಮ, ಉಳಿದದ್ದೇನು ಬೇಡ ಅಂತ ತಿಳ್ಕೊಂಡಂತೆ ಯಾವಾಗ ನಮಗೆ ಅನ್ನಿಸ್ತದೆ, ಆಗ ಅವನು ಅಪರೋಕ್ಷ ಜ್ಞಾನಿ ಅಂತ ತಿಳ್ಕೊಂಡಂತೆ ಅನ್ನಿಸ್ಕೊಳ್ತಾನೆ, ನಿರ್ವಿಕಾರನಾಗ್ತಾನೆ. ಪರಮಾತ್ಮನ ಇಚ್ಛೆಯಂತೆ ಅನುಸರಿಸಿ ತನ್ನ ಜೀವನದ ಸಾಧನೆಯನ್ನು ಮಾಡ್ತಾನೆ. ಲೌಕಿಕ ಸುಖ ದುಃಖಗಳು ಅವನ ಮೇಲೆ ಪರಿಣಾಮ ಬೀಳೋದಿಲ್ಲ. ಆ ಅಪರೋಕ್ಷ ಜ್ಞಾನಿಗೆ ಮಣ್ಣು ಒಂದೇ, ಬಂಗಾರವೂ ಒಂದೇ. ಪ್ರಿಯವಾದ ಸಂದರ್ಭಗಳು ಒಂದೇ, ಅಪ್ರಿಯವಾದ ಸಂದರ್ಭಗಳು ಒಂದೇ. ಮಾನವಾಗಲಿ ಅಪಮಾನವಾಗಲಿ, ನಿಂದಿಸಲಿ ಹೊಗಳಲಿ, ಮಿತ್ರರಾಗಲಿ ಶತ್ರುಗಳಾಗಲಿ, ಎಲ್ಲೋ ಇದು ಭಗವಂತನು ತಂದಿರತಕ್ಕಂಥ ಸಂದರ್ಭ ಅಂತ ತಿಳಿದುಕೊಂಡು ಯಾವುದರಿಂದಲೂ ಕೂಡ ವಿಕಾರವನ್ನು ಹೊಂದದೆ ಅದನ್ನು ಪಡೆಯಬೇಕು, ಇದನ್ನು ಪಡೆಯಬೇಕು ಅಂತ ತಿಳ್ಕೊಂಡಂತನ್ನು ಪ್ಲ್ಯಾನ್ ಮಾಡದೆ ಪರಮಾತ್ಮನನ್ನೇ ಪಡೆಯುವ ಹಂಬಲ ಯಾವಾಗ ನಮಗುಂಟಾಗ್ತದೆ, ಆಗ ಅದು ಅಪರೋಕ್ಷ ಜ್ಞಾನ ಅಥವಾ ಗುಣಾತೀತತ್ವ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಈ ರೀತಿಯಾಗಿ ಸ್ಥಿತಿ ಬರಬೇಕಾಗಿದ್ದರೆ ಅವ್ಯಭಿಚಾರಿಯಾದ ಭಕ್ತಿಯನ್ನು ಮಾಡಬೇಕು. ಮಾಂ ಚಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ. ಅವ್ಯಭಿಚಾರಿ ಭಕ್ತಿ, ಒಂದು ಸಲ ಪರಮಾತ್ಮ ಶ್ರೇಷ್ಠ ಅಂತ ಅನ್ನೋದು, ಸ್ವಲ್ಪ ಕಷ್ಟ ಬಂತು, ಇಲ್ಲ ವಾಯುದೇವ್ರ ಹತ್ರ ಹೋಗೋಣ ಅಂತ ಅನ್ನೋದು, ಮತ್ತೊಂದು ಸ್ವಲ್ಪ ಕಷ್ಟ ಬಂತು, ಮತ್ತು ಯಾವುದೋ ಬಾಬಾಗಳ ಹತ್ರ ಹೋಗ್ತೀನಿ, ಇದೆಲ್ಲ ವ್ಯಭಿಚಾರಿ ಭಕ್ತಿ. ಏನಿದ್ದರೂ ಪರಮಾತ್ಮನೇ ಸರ್ವೋತ್ತಮ, ಅವನೇ ಎಲ್ಲರ ಪ್ರೇರಕ ಅಂತ ತಿಳ್ಕೊಂಡಂತೇಳಿ ಅವನನ್ನು ಆಶ್ರಯಿಸೋದೇ ಇದು ಅವ್ಯಭಿಚಾರಿ ಭಕ್ತಿ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತಾರೆ. ಅರ್ಜುನ ನಿತ್ಯಳಾಗಿರ್ತಕ್ಕಂಥ ಮಹಾಲಕ್ಷ್ಮಿಗೂ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ, ನಾನೇ ಆಶ್ರಯನು, ಸನಾತನ ಧರ್ಮಕ್ಕೂ ನಾನೇ ಆಗಿದ್ದೇನೆ, ಮೋಕ್ಷಕ್ಕೂ ನಾನೇ ಆಶ್ರಯನಾಗಿದ್ದೇನೆ, ನನ್ನನ್ನು ಪಡೆಯುವುದೇ ನಿಮ್ಮದು ಉದ್ದೇಶವಾಗಬೇಕು ಅಂತ ಅರ್ಜುನ ನನ್ನ ಬಗ್ಗೆ ಇನ್ನು ಇಲ್ಲಿಗೆ 14ನೇ ಅಧ್ಯಾಯದ ಸಾರರೂಪವಾಗಿರ್ತಕ್ಕಂಥ ಗುಣತ್ರಯ ವಿಭಾಗ ಯೋಗವನ್ನು ಪರಮಾತ್ಮ ಇಲ್ಲಿ ಹೇಳಿದ್ದಾನೆ. 15ನೇ ಅಧ್ಯಾಯ ಪುರಾಣ ಪುರುಷೋತ್ತಮ ಯೋಗ. 14ರಲ್ಲಿ ತ್ರಿಗುಣಗಳಿಂದ ಮುಕ್ತಿಯನ್ನು ಹೇಗೆ ಪಡೆಯಬೇಕು ಅಂತ ಅನ್ನೋದು ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ರೆ, ಇಲ್ಲಿ ಪರಮಾತ್ಮ ಹೇಳ್ತಾನೆ, ಈ ಜಗತ್ತಿಗೆ ಮೂಲ ನಾನು, ಈ ಜಗತ್ತು ಅಂತ ಅನ್ನೋದೊಂದು ವೃಕ್ಷ, ಬೇರು ನಾನಾಗಿ ಈ ಸಂಪೂರ್ಣ ವೃಕ್ಷವನ್ನು ಬೆಳೆಸಿ ಪೋಟಿಸ್ತಕ್ಕಂಥವನು ನಾನಾಗಿದ್ದೇನೆ. ಈ ಜಗದ್ವೃಕ್ಷಕ್ಕೆ ವೇದಗಳೇ ಎಲೆಗಳು. ಅಂದರೆ ಜಗದ್ವೃಕ್ಷದ ನನ್ನಿಂದ ಪಡೆಯತಕ್ಕಂಥ ಫಲ ವೇದಗಳ ಜ್ಞಾನ.
ಆನಂತರ ಇದರ ಶಾಖೆಗಳು ಕೆಳಗೆ ಮೇಲೆ ಎಲ್ಲ ಕಡೆಗೆ ಹರಡಿವೆ. ಈ ಶಾಖೆಗಳು ಅಂತಿಕೊಂಡಂತಂದರೆ ದೇವತೆಗಳು. ಆನಂತರ ಈ ಜಗದ್ವೃಕ್ಷ ಪ್ರವಾಹತಃ ನಿತ್ಯವಾಗಿ ನಾಶವಾಗದೇ ಇರತಕ್ಕಂಥ ಅಶ್ವತ್ಥ ವೃಕ್ಷ. ಆನಂತರ ಸತ್ವಾದಿ ತ್ರಿಗುಣಗಳು ಅಂತಿಕೊಂಡಂತೇನಿವೆ ಇವು ಈ ವೃಕ್ಷದಲ್ಲಿರ್ತಕ್ಕಂಥ ಚಿಗುರೆಲೆಗಳು. ಆದರೆ ಮೂಲ ರೂಪದಿಂದ ಇರ್ತಕ್ಕಂಥ ನನ್ನನ್ನು ಸುಲಭವಾಗಿ ಯಾರೂ ಕಾಣಲಿಕ್ಕೆ ಸಮರ್ಥರಾಗೋದಿಲ್ಲ. ನನ್ನ ಅನುಗ್ರಹ ಇಲ್ಲದೆ ನರೂಪಮಸ್ಸೇಹ ತಥೋಪಲಭ್ಯತೆ. ಈ ಜಗದ್ವೃಕ್ಷವನ್ನು ಕೂಡ ಸ್ಫೂರ್ತಿಯಾಗಿ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಈ ಜಗದ್ವೃಕ್ಷಕ್ಕೆ ಆದಿಯಂತೆ ಇಲ್ಲ. ಈ ಜಗದ್ವೃಕ್ಷದಲ್ಲಿ ಪ್ರವಾಹತ ಎಲ್ಲರೂ ಸಿಕ್ಕಿ ಬೀಳ್ತಕ್ಕಂಥವರೇ. ಈ ಜಗದ್ವೃಕ್ಷವನ್ನು ದಿಂದ ಬೇರೆ ಆಗಬೇಕು, ಇದನ್ನು ಕತ್ತರಿಸಿ ನಾನು ಹೊರಗೆ ಬೀಳಬೇಕು ಅಂತ ತಿಳ್ಕೊಂಡಂತಿದ್ರೆ ಅಸಂಗ ಅಕಾರನಾಮಕನಾದ ಪರಮಾತ್ಮನಲ್ಲಿ ಸತತ ಸಂಘ, ಉಳಿದ ವಿಷಯದಲ್ಲಿ ವಿಗತ ಸಂಘನಾಗಿ ಯಾವಾಗ ನಾವಿರ್ತೇವೆ ಆಗ ಈ ಸಂಸಾರದಿಂದ ಹೊರಗೆ ಬೀಳಲು ಸಿದ್ಧರಾಗ್ತೇವೆ. ಆಗ ನಾವು ಪರಮಾತ್ಮನ ಹುಡುಕ್ಲಿಕ್ಕೆ ಆಗ್ತದೆ. ಪರಮಾತ್ಮನ ಹುಡುಕಿದಾಗ ಯಾವಾಗ ಪರಮಾತ್ಮ ನಮ್ಮನ್ನು ಸ್ವೀಕರಿಸಿ ತಮ್ಮ ಹತ್ರ ಇಟ್ಕೊಳ್ತಾನೆ ಅಂಥ ವೇಳೆಯಲ್ಲಿ ನಚ ಪುನರಾವರ್ತತೆ ಯಸ್ಮಿನ್ ಗರ್ತ ನ ನಿವರ್ತಂತಿ ಭೂಯ. ಪರಮಾತ್ಮನನ್ನೇ ನಂಬಿದ ವ್ಯಕ್ತಿಗಳು ಹೇಗಿರ್ತಾರೆ? ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಂಕಾರ ಇರೋದಿಲ್ಲ, ನಿರ್ಮಾಣ ಮೋಹ ಇರೋದಿಲ್ಲ. ವಿಷಯ ಸಂಘಗಳನ್ನು ಮೆಟ್ಟಿ ನಿಂತಿರ್ತಾರೆ. ಪರಮಾತ್ಮನಲ್ಲಿ, ತನ್ನ ಹೃದಯ ಮಂದಿರದಲ್ಲಿ ಪರಮಾತ್ಮನಲ್ಲಿ ಆಸಕ್ತರಾಗಿರ್ತಾರೆ. ಅನಿತ್ಯವಾದ ಸಾಂಸಾರಿಕ ಕಾಮನೆಗಳನ್ನು ಬಯಸುವುದಿಲ್ಲ. ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂಜ್ಞೆ. ಇಂತಹ ಜ್ಞಾನಿಗಳೇ ಪರಮಾತ್ಮನನ್ನು ಪಡೀಲಿಕ್ಕೆ ಸಮರ್ಥರಾಗ್ತಾರೆ. ಪರಮಾತ್ಮ, ನಿನ್ನ ವೈಕುಂಠ ಎಲ್ಲಿದೆ? ನಿನ್ನ ಮನೆಯಲ್ಲಿದೆ. ಅರ್ಜುನ, ಎಲ್ಲಿ ಸೂರ್ಯನ ಬೆಳಕು ಮುಟ್ಟುವುದಿಲ್ಲ, ಚಂದ್ರನ ಬೆಳಕು ಎಲ್ಲಿಗೆ ಮುಟ್ಟೋದಿಲ್ಲ, ಅವುಗಳ ಸೀಮೆಯನ್ನು ದಾಟಿ ಇರತಕ್ಕಂತಹ ನನ್ನ ಆ ಮನೆ, ಎಲ್ಲಿ ಬಂದವರು ನನ್ನ ಮನೆಗೆ ಬಂದವರು ಮತ್ತು ತಿರುಗಿ ಈ ಜಗತ್ತಿಗೆ ಬರೋದಿಲ್ಲ. ಯದ್ಗತ್ವಾ ನ ನಿವರ್ತಂತಿ ತದ್ಧಾಮ ಪರಮಮ್ಮ. ಈ ಸಂಪೂರ್ಣ ಜೀವರು ಅಂತೇನಿದ್ದಾರೆ ತಿಳಿದುಕೊಂಡಿದ್ದೀರಲ್ಲ, ನನ್ನ ಒಂದು ಅಂಶ ಸಮಾನರು. ನಾನು ಅನಂತ, ಇವರು ಶಾಂತ. ನಾನೇ ಈ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಇವರಿಗೆ ಪ್ರೇರಕನಾಗಿದ್ದಾನೆ. ನನ್ನ ಪ್ರೇರಣೆಯಿಂದಲೇ ಮನಸ್ಸು, ಬುದ್ಧಿಗಳು, ಇಂದ್ರಿಯಗಳ ಕಡೆಗೆ ಪ್ರವೃತ್ತವಾಗುತ್ತವೆ. ಈ ಸಂಸಾರಕ್ಕೆ ಬರುವಾಗಲೂ ಕೂಡ ನಮ್ಮನ್ನು ಕರೆದುಕೊಂಡು ಬರತಕ್ಕಂಥವನು ಪರಮಾತ್ಮನೇ. ಆಗ ನಮ್ಮ ಶರೀರದಲ್ಲಿರ್ತಕ್ಕಂಥ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯಾದಿಗಳು ಸಕಲವನ್ನು ತೆಗೆದುಕೊಂಡು ಬರ್ತಾನೆ. ಕರೆದುಕೊಂಡು ಹೋಗುವಲ್ಲ, ಇವುಗಳನ್ನು ಕರೆದುಕೊಂಡು ವಾಪಸ್ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಪರಮಾತ್ಮ ನಮ್ಮ ಕಿವಿ, ಕಣ್ಣು, ಬಾಯಿ, ಮುಖ ಎಲ್ಲ ಕಡೆಯಲ್ಲಿದ್ದು ಅಲ್ಲಿದ್ದ ಆ ಸುಖವನ್ನು ಅನುಭವಿಸಿ ಆ ಸುಖವನ್ನು ನಮಗೆ ಕೊಡ್ತಕ್ಕಂಥವನು ನಮ್ಮನೆಗೆ. ನೋಡುವ ಸುಖ ಪರಮಾತ್ಮ ಅನುಭವಿಸಿ ಕೊಟ್ಟ ಸುಖ, ಕೇಳುವ ಸುಖ ಪರಮಾತ್ಮ ಅನುಭವಿಸಿ ಕೊಟ್ಟ ಸುಖ. ಪರಮಾತ್ಮ ಬಂದಾಗ ನಾವು ಈ ಶರೀರದಲ್ಲಿ ಬರ್ತೇವೆ, ಪರಮಾತ್ಮ ಹೊರಟಾಗ ಶರೀರದಿಂದ ಹೊರಟೋಗ್ತೇವೆ. ಈ ರೀತಿಯಾಗಿ ಬರ್ತಕ್ಕಂಥ ಹೊರಗೋಗ್ತಕ್ಕಂಥ ಭಗವಂತನನ್ನು ಯಾರೂ ಕಾಣೋದಿಲ್ಲ. ಸಾಮಾನ್ಯ ಜನರಿಗೆ ಅವನು ಪರಮಾತ್ಮ
ಅವಿವೇಕಗಳಿಗೆ ಪರಮಾತ್ಮ ಸಿಕ್ಕೋದಿಲ್ಲ. ಇಂಥ ಅದ್ಭುತ ಮಹಿಮೆ ಇದ್ದವನು ನಾನು. ಅರ್ಜುನ, ಸೂರ್ಯನಿಗೆ ಬೆಳಕು ಕೊಡ್ತಕ್ಕಂಥವನು ನಾನೇ. ಚಂದ್ರನಲ್ಲಿದ್ದು ತಂಪು ಬೆಳದಿಂಗಳನ್ನು ಕೊಡ್ತಕ್ಕಂಥವನು ನಾನೇ. ಅಗ್ನಿಯಲ್ಲಿದ್ದು ಪ್ರಜ್ವಲನ ರೂಪವಾದಂಥ ತೇಜಸ್ಸು ಕೂಡ ನಾನೇ. ಸಂಪೂರ್ಣ ಜಗತ್ತಿನಲ್ಲಿ ವ್ಯಾಪ್ತನಾಗಿ ಪುರುಷ ರೂಪದಿಂದ ಎಲ್ಲ ಜೀವರಾಶಿಗಳನ್ನು ಧಾರಣೆ ನಾನು ಮಾಡಿದ್ದೇನೆ. ಚಂದ್ರನಲ್ಲಿದ್ದು ಸಸ್ಯಗಳಿಗೆ ಔಷಧಿಯನ್ನು ಕೊಡ್ತಕ್ಕಂಥವನು ನಾನೇ. ನಾನೇ ವೈಶ್ವಾನರನಾಗಿ ನಿಮ್ಮ ಶರೀರದಲ್ಲಿ ಇದ್ದು ನೀವು ತಿಂದ ಭಕ್ಷ್ಯಭೋಕ್ಷಾದಿಗಳನ್ನೆಲ್ಲ ಜೀರ್ಣಪಡಿಸಿ ಆ ಶಕ್ತಿಯನ್ನು ಕೊಡ್ತಕ್ಕಂಥವನು ನಾನೇ. ಎಲ್ಲ ಹೃದಯ ಮಂದಿರದಲ್ಲಿ ಪ್ರಾದೇಶ ಮೂಲೇಶ ಅಗ್ರೇಶನಾಗಿರ್ತಕ್ಕಂಥವನು ನಾನೇ. ಜಗತ್ತಿನಲ್ಲಿ ಎರಡು ತರಹದ ಚೇತನರು, ಪುರುಷರು ಅಂತ ಅನ್ಸ್ಕೊಳ್ತಾರೆ. ಕೆಲವು ಚೇತನರು ಅನಿತ್ಯ ಚೇತನರು, ಇನ್ನೊಂದು ಚೇತನ ಅಕ್ಷರರ ನಾಶರಹಿತ ಚೇತನ ಅಂತ ತಿಳ್ಕೊಂಡಿರ್ತಾರೆ. ಬ್ರಹ್ಮನಿಂದ ತೃಣಜೀವಿಗಳವರೆಗೆ ಎಲ್ಲರೂ ಅನಿತ್ಯ ಚೇತನರು, ಕ್ಷರರು ಅಂತ ಅನ್ಸ್ಕೊಳ್ತಾರೆ, ಕ್ಷರ ಪುರುಷರು ಅಂತ ಅನ್ಸ್ಕೊಳ್ತಾರೆ. ಎಂದಿಗೂ ದೇಹ ನಾಶವಿಲ್ಲದೇ ಇರತಕ್ಕಂಥ ಮಹಾಲಕ್ಷ್ಮೀ ದೇವಿ ಅಕ್ಷರ ಪುರುಷಗಳು ಅಂತ ಅನ್ಸ್ಕೊಳ್ತಾರೆ. ಆದರೆ ಪರಮಾತ್ಮ ಈ ಕ್ಷರ ಪುರುಷರ ಶ್ರೇಣಿಯಲ್ಲೂ ಬರೋದಿಲ್ಲ, ಅಕ್ಷರ ಪುರುಷರ ಶ್ರೇಣಿಯಲ್ಲಿ ಬರೋದಿಲ್ಲ. ಪರಮಾತ್ಮ ಅವರನ್ನು ಮೀರಿ ಇರತಕ್ಕಂತಹ ಉತ್ತಮನಾಗಿರ್ತಕ್ಕಂಥ ನಾನು, ನನಗೆ ಪರಮಾತ್ಮ ಅಂತ ತಿಳ್ಕೊಂಡಂತೇಳಿ ಹೆಸರು. ಸಂಪೂರ್ಣ ಜಗತ್ತನ್ನು ರಕ್ಷಿಸುವವನು ನಾನೇ, ಆಶ್ರಯ ಕೊಡ್ತಕ್ಕಂಥವನು ನಾನೇ. ಕ್ಷರಾಕ್ಷರರಿಂದ ನಾನು ಅವರ ದೆಸೆಯಿಂದ ನಾನು ಶ್ರೇಷ್ಠನಾದ್ದರಿಂದಾಗಿ ಜಗತ್ತಿನಲ್ಲಿ ನನಗೆ ಪುರುಷೋತ್ತಮ ಅಂತ ತಿಳ್ಕೊಂಡಂತೇಳಿ, ಕ್ಷರ ಪುರುಷರಿಗಿಂತಲೂ ಅಕ್ಷರ ಪುರುಷಗಳಿಗಿಂತಲೂ ಉತ್ತಮನಾದ್ದರಿಂದಾಗಿ ಜಗತ್ತು ನನ್ನನ್ನು ಪುರುಷೋತ್ತಮ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಹೀಗೆ ನನ್ನ ಸರ್ವಶ್ರೇಷ್ಠತ್ವವನ್ನು, ಸರ್ವಜ್ಞತ್ವವನ್ನು, ಜಗದ್ಧಾರಕತ್ವವನ್ನು, ಸರ್ವೋತ್ತಮತ್ವವನ್ನು ಉಳಿದ ಆಕರ್ಷಣೆಗೆ ಮೋಹಕ್ಕೆ ಒಳಗಾಗದೆ ಏಕಾಗ್ರಚಿತ್ತದಿಂದ ನನ್ನನ್ನು ಯಾರು ತಿಳಿದುಕೊಳ್ತಾರೆ ಅವರೇ ನನ್ನ ಉಪಾಸನೆ ಮಾಡಲಿಕ್ಕೆ ಸಮರ್ಥರಾಗ್ತಾರೆ. ಅವರೇ ನನ್ನ ಭಕ್ತರಾಗಿ ನನ್ನಿಂದ ಅನುಗ್ರಹ ಪಡೀತಾರೆ. ಈ ವಿಷ್ಣು ಸರ್ವೋತ್ತಮತ್ವ ಅಂತ ಅನ್ನೋದೇನೆ ಶಾಸ್ತ್ರದ ರಹಸ್ಯ. ಇದಂ ಗುಹ್ಯತಮಂ ಶಾಸ್ತ್ರ. ವಿಷ್ಣು ಸರ್ವೋತ್ತಮ ಅಂತನ್ನುವುದೇ ಶಾಸ್ತ್ರದ ರಹಸ್ಯ. ಇದನ್ನು ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿಯೇ ಬುದ್ಧಿವಂತನಾಗ್ತಾನೆ, ಕೃತಕೃತ್ಯನಾಗ್ತಾನೆ, ತನ್ನ ಜೀವನದ ಉದ್ದೇಶ ರೂಪವಂತ ಭಗವಂತನನ್ನು ಪಡಿತಾನೆ. ಅರ್ಜುನ, ನನ್ನನ್ನು ಪಡೆದವರು, ನನ್ನನ್ನು ತಿಳಿದುಕೊಂಡವರು ಹೇಗಿರ್ತಾರೆ? ಅವರು ಭಯಹೀನರಾಗಿರ್ತಾರೆ, ಅವರ ಮನಸ್ಸು ಪ್ರಸನ್ನವಾಗಿರ್ತದೆ, ಅವರು ಜ್ಞಾನ ಸಂಪಾದನೆಯಲ್ಲಿ ಜ್ಞಾನಯೋಗದಲ್ಲಿ ರತರಾಗಿರ್ತಾರೆ, ದಾನ ಧರ್ಮಾದಿಗಳನ್ನು ಮಾಡ್ತಾ ಇರ್ತಾರೆ, ಇಂದ್ರಿಯಗಳ ಮೇಲೆ ಹತೋಟಿ ಉಟ್ಕೊಂಡಿರ್ತಾರೆ, ಯಜ್ಞ ಶಾಸ್ತ್ರಾಧ್ಯಯನ ಇತ್ಯಾದಿಗಳನ್ನೆಲ್ಲ ಮಾಡುತ್ತಾ ಆರ್ಜವ ಗುಣಗಳಿಂದ ಯುಕ್ತರಾಗಿರ್ತಾರೆ. ಇವರು ನನ್ನನ್ನು ತಿಳಿದುಕೊಂಡ ವ್ಯಕ್ತಿಗಳು. ಅಭಯಂ ಸತ್ವಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ, ಸ್ವಾಧ್ಯಾಯ ತಪ ಆರ್ಜವಂ. ನನ್ನ ಭಕ್ತರು, ನನ್ನನ್ನು ತಿಳಿದುಕೊಂಡವರು ಹಿಂಸೆ ಮಾಡೋದಿಲ್ಲ, ಹಿಂಸೆಗೆ ಒಳಗಾಗೋದಿಲ್ಲ, ಸತ್ಯ ಅಂದರೆ ಶಾಸ್ತ್ರಾನುಸಾರವಾದ ಆಚರಣೆಯನ್ನು ಮಾಡ್ತಾ ಇರ್ತಾರೆ, ಸಿಟ್ಟಿಗೆ ಬರೋದಿಲ್ಲ, ಪರರ ಹಿತವನ್ನು ಮಾಡ್ತಾರೆ, ನನ್ನಲ್ಲೇ ನಿಷ್ಠರಾಗಿರ್ತಾರೆ, ಚಾಡಿ ಹೇಳೋದಿಲ್ಲ, ಭೂತಗಳ ಮೇಲೆ ದಯೆಯನ್ನು ತೋರಿಸ್ತಾರೆ,
ವಿಷಯೇಂದ್ರಿಯಗಳಲ್ಲಿ ಆಸಕ್ತಿಯನ್ನು ಬಿಟ್ಟಿರ್ತಾರೆ, ಮೃದುತನದಿಂದ ವ್ಯವಹರಿಸ್ತಾರೆ, ಪಾಪದ ಕರ್ಮಗಳನ್ನು ಮಾಡಲಿಕ್ಕೆ ನಾಚ್ತಾರೆ, ಮಾಡೋದಿಲ್ಲ. ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿ ಅಪೌಷಣಂ ದಯಾ ಭೂತೇಶ್ವಲೋಲುಪ್ತಂ ಮಾರ್ಧವಂ ಹ್ರಿಯರಚಾಪಲ. ದಿಟ್ಟತನದಿಂದ ಯುಕ್ತರಾಗಿರ್ತಾರೆ, ಕ್ಷಮಾಗುಣದಿಂದ ಯುಕ್ತರಾಗಿರ್ತಾರೆ, ಧೈರ್ಯವಂತರಾಗಿರ್ತಾರೆ, ಪವಿತ್ರರಾಗಿರ್ತಾರೆ, ಯಾರಿಗೋ ದ್ರೋಹ ಬಗೆಯೋದಿಲ್ಲ, ಸೊಕ್ಕಿಗೆ ಬರುವುದಿಲ್ಲ. ಇವರೆಲ್ಲರೂ ನನ್ನ ಅಧೀನವಾದ ದೈವಿ ಸಂಪತ್ತನ್ನು ಪಡೆದವರು ಅಂತ ಅನ್ಸ್ಕೊಳ್ತಾರೆ. ಇಂತಹ 40 ಗುಣಗಳಿಂದ ಯುಕ್ತರಾಗಿರ್ತಕ್ಕಂಥವರು ನನ್ನನ್ನು ತಿಳಿದುಕೊಂಡ ಜ್ಞಾನಿಗಳು, ಸಾಧಕರು, ಸಿದ್ಧರು ಅಂತ ತಿಳ್ಕೊಂಡಂತ ಅರ್ಥ ಮಾಡಿಕೊ. ಆದರೆ ಆಸುರಿ ಸಂಪತ್ತಿ ಇರತಕ್ಕಂಥ ವ್ಯಕ್ತಿಗಳು, ಯಾರಲ್ಲಿ ತೋರಿಕೆ ಡಂಭಾಚಾರ ಮಾತ್ರ ಹೆಚ್ಚಾಗಿದೆ, ಸೊಕ್ಕು ಇದೆ, ಅಭಿಮಾನ ಇದೆ, ಸಿಟ್ಟು ಇದೆ, ಕ್ರೂರತನ ಇದೆ, ಅಜ್ಞಾನ ಇದೆ, ಅವಿವೇಕ ಇದೆ, ಈ ಎಲ್ಲ ದುರ್ಗುಣಗಳು ಆಸುರಿ ಸಂಪತ್ತಿಗಳು. ಇದನ್ನು ಪಡೆದವರು ಎಂದಿಗೂ ನನ್ನನ್ನು ಪಡೆಯೋದಿಲ್ಲ. ದೈವಿ ಸಂಪತ್ತು ಮೊದಲು ಹೇಳಿದ 40 ಗುಣಗಳಿಂದ ಕೂಡಿದವರು ಅವರು ನನ್ನನ್ನು ಪಡೀತಾರೆ. ಉಳಿದವರು ಸಂಸಾರದಲ್ಲಿ ಸಿಲುಕಿ ಬೀಳ್ತಾರೆ. ಅರ್ಜುನ, ನಿನ್ನ ಬಗ್ಗೆ ಚಿಂತನೆ ಮಾಡಬೇಡ, ನೀನು ದೈವಿ ಸಂಪತ್ತಿ ಉಳ್ಳವನು, ನನ್ನನ್ನು ತಪ್ಪದೇ ಪಡೆಯುತ್ತೀಯ. ದೈವ ಆಸುರ ಅಂತಿಕೊಂಡಂಥೇಳಿ 2 ತರಹದ ಸ್ವಭಾವಗಳು ಜಗತ್ತಿನಲ್ಲಿದೆ. ಆಸುರಿ ಸಂಪತ್ತಿ ಇರತಕ್ಕಂಥ ವ್ಯಕ್ತಿಗಳು ಪರಮಾತ್ಮನೇ ಸೃಷ್ಟಿಕರ್ತ, ಪರಮಾತ್ಮನೇ ಸ್ಥಿತಿಕರ್ತ ಅಂತ ತಿಳಿದುಕೊಳ್ಳುವುದಿಲ್ಲ, ಮಡಿ ಮೈಲಿಗೆಗಳನ್ನು ಆಚರಿಸುವುದಿಲ್ಲ, ಸದಾಚರಣಶೀಲರಾಗುವುದಿಲ್ಲ, ಶಾಸ್ತ್ರಾನುಸಾರವಾಗಿರ್ತಕ್ಕಂಥ ಆಚರಣ ರೂಪವಾದ ಸತ್ಯ ಅವರಲ್ಲಿ ಇರೋದಿಲ್ಲ. ಜಗತ್ತು ಸುಳ್ಳು ಅಂತಂತಾರೆ. ಆನಂತರ ಪರಮಾತ್ಮನಿಂದ ನಿಯಮ ಆಗಿಲ್ಲ ಅಂತಂತಾರೆ, ಇದನ್ನು ನಿಯಂತ್ರಿಸ್ತಕ್ಕಂಥ ದೇವರೇ ಇಲ್ಲ ಅಂತಿಕೊಂಡಂತಾರೆ, ತಾನಾಗೆ ಹುಟ್ಟಿದೆ ಅಂತಂತಾರೆ. ಇವೆಲ್ಲ ಅವಿದ್ಯೆಯಿಂದ ಯುಕ್ತರಾಗಿರ್ತಕ್ಕಂಥವ್ರು. ಅವಿದ್ಯೆಯಿಂದ ಯುಕ್ತರಾಗಿರ್ತಕ್ಕಂಥವರು ಯಾವಾಗಲೂ ಭಯಪಡ್ತಾ ಇರ್ತಾರೆ. ಇಂಥ ಅವಿವೇಕಿಗಳು ತಪ್ಪು ದಾರಿಯಲ್ಲಿ ಹೋಗ್ತಾರೆ. ತೀರದ ಎಂದಿಗೂ ಪೂರ್ತಿಯಾಗದ ಆಶೆಯಿಂದ ಒಳಗಾಗಿದ್ದುಕೊಂಡು ಡಂಭಾಚಾರ ಸೊಕ್ಕುಗಳಿಂದ ಯುಕ್ತರಾಗಿ ಮೋಹದಿಂದ ಕೆಟ್ಟ ಶಾಸ್ತ್ರಗಳಲ್ಲಿ ಆಸಕ್ತರಾಗಿ ಸಂಪೂರ್ಣ ಜಗತ್ತನ್ನಗೆ ವಿನಾಶಕ್ಕೆ ಕಾರಣರಾಗ್ತಾರೆ. ಇವರ ಚಿಂತೆಗೆ ಅಂತ್ಯವಿರೋದಿಲ್ಲ, ಕಾಮೋಪಭೋಗಗಳಿಗೆ ಇವರ ತೃಪ್ತಿ ಇರೋದಿಲ್ಲ, ನೂರಾರು ಆಶಾಪಾಶಗಳಿಂದ ಕಟ್ಟಲ್ಪಟ್ಟಿರ್ತಾರೆ, ಕಾಮಕ್ರೋಧಗಳಿಂದ ಯುಕ್ತರಾಗಿರ್ತಾರೆ, ಲೌಕಿಕ ಸುಖ ಲೌಕಿಕ ಸಂಪತ್ತನ್ನೇ ಬಯಸ್ತಾ ಇರ್ತಾರೆ. ಇದನ್ನು ಪಡಿಬೇಕು ಅದನ್ನು ಪಡಿಬೇಕು ಅಂತೇಳಿ ಆಶೆಯಿಂದ ಯುಕ್ತರಾಗಿರ್ತಾರೆ. ನಾನೇ ಇವರನ್ನು ಕೊಂದೆ, ನನ್ನಿಂದ ಎಲ್ಲವೂ ಆಗಿದೆ, ನಾನೇ ಸ್ವತಂತ್ರ, ನಾನೇ ಸ್ವತಂತ್ರ ಭೋಕ್ತ, ನಾನೇ ಸ್ವತಂತ್ರಕರ್ತ ಅಂತೇಳಿ ಅಹಂಕಾರದಲ್ಲಿರ್ತಾರೆ. ನನ್ನನ್ನು ಬಿಟ್ಟು ಬೇರೆ ಯಾರು ದೇವರಿದ್ದಾರೆ ಅಂತಕೊಂಡಂತ ನಾಸ್ತಿಕತೆಯನ್ನು ತೋರಿಸಿಕೊಡ್ತಾರೆ. ನಾನೇ ಸರ್ವಶ್ರೇಷ್ಠ ಅಂತಕೊಂಡಂತನೂ ಅಹಂಕಾರ ಪಡ್ತಾರೆ. ನನಗೆ ಅವಶ್ಯಕತೆ ಇಲ್ಲ ಅಂತಕೊಂಡಂತಾರೆ. ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಮಾನಸಿಕತೆ ವಿಕೃತ ಯುಕ್ತರಾಗಿ ಪತಂತಿ ನರಕೆ ಅಶುಚೋ, ಅತ್ಯಂತ ಅಪವಿತ್ರವಾದ ನರಕದಲ್ಲಿ ಬೀಳ್ತಾರೆ. ಆದ್ದರಿಂದಾಗಿ ಯಾರು ಆತ್ಮಸ್ತುತಿಯನ್ನು ಮಾಡಿಕೊಳ್ತಾರೆ, ಅಹಂಕಾರಿಗಳಾಗಿರ್ತಾರೆ, ಸೊಕ್ಕಿನಿಂದ ಯುಕ್ತರಾಗಿರ್ತಾರೆ, ವಿಧಿವಿಧಾನವಾಗಿ ಸಂಧ್ಯಾವಂದನಾದಿಗಳನ್ನು ಮಾಡೋದಿಲ್ಲ, ಇನ್ನೊಬ್ಬರ ಎದುರಿಗೆ ದೊಡ್ಡಸ್ತಿಕೆಯನ್ನು ತೋರಿಸ್ತಾರೆ, ಅಹಂಕಾರ
ಬಲದ ಸೊಕ್ಕು, ದುರಾಸೆ, ಸಿಟ್ಟು ಇವುಗಳಿಂದ ಯುಕ್ತರಾಗಿ ಎಲ್ಲಿ ದೇವರು ಎಲ್ಲಿ ದಿಂಡ್ರು ಅಂತ ತಿಳ್ಕೊಂಡಂತಾರೆ. ಇಂಥ ಜನರು ಇದ್ದಾರಪ್ಪ ಜಗತ್ತಿನಲ್ಲಿ. ಅವರಿಗೆ ನಾನು, ಅವರೆಲ್ಲರೂ ನನ್ನ ದ್ವೇಷಗಳು, ಅಂಥವರನ್ನು ನಾನು ಅಸುರ ಯೋನಿಗಳಲ್ಲಿ ಹುಟ್ಟಿಸಿ ಎಂದಿಗೂ ನನ್ನನ್ನು ಪಡೆಯದೆ ತಪ್ಪುದಾರಿಗಳಲ್ಲೇ ಹೋಗಿ ನರಕದಕ್ಕೆ 3 ಬಾಗಿಲು ಅಂತ ಅನಿಸ್ಕೊಂಡಿದ್ದ ನರಕಕ್ಕೆ ಕಾರಣವಾದಂಥ ಕಾಮಕ್ರೋಧ ಲೋಭದಲ್ಲಿ ಆಸಕ್ತರಾಗಿರ್ತಾರೆ. ಈ ಕಾಮಕ್ರೋಧ ಲೋಭಗಳನ್ನು ಬಿಟ್ಟು ನನ್ನಲ್ಲಿ ಆಸಕ್ತರಾಗಿರ್ತಕ್ಕಂಥವ್ರು ಶ್ರೇಷ್ಠ ಅಂತ ತಿಳಿಸ್ಕೊಂಡು ಅನಿಸ್ಕೊಳ್ತಾರೆ. ಶಾಸ್ತ್ರದ ಪರಿಪಾಲನೆ ಪರವಂತನ ಆಜ್ಞೆ ಅಂತ ತಿಳ್ಕೊಂಡು ಅಂತೇಳಿ ಆಚರಣೆ ಮಾಡ್ತಾರೆ. ಯಾರು ಶಾಸ್ತ್ರವನ್ನು ಮೀರ್ತಾರೆ ಆ ವ್ಯಕ್ತಿ ಎಂದಿಗೂ ಸುಖ ಪಡೋದಿಲ್ಲ, ನರಕಾದಿಗಳಲ್ಲಿ ದುಃಖವನ್ನು ಪಡ್ತಾನೆ. ಭಗವಂತನನ್ನು ತಿಳಿದುಕೋದಕ್ಕೋಸ್ಕರ ಶಾಸ್ತ್ರವೇ ಪ್ರಮಾಣ ಅಂತ ತಿಳ್ಕೊಂಡು ಅಂತೇಳಿ ಇಟ್ಟುಕೊಂಡು ತಾನು ಮಾಡುವಾಗ ಶಾಸ್ತ್ರಕ್ಕೆ ಸಮ್ಮತವಾದದ್ದನ್ನು ಮಾಡ್ತಾನೆ, ಶಾಸ್ತ್ರಕ್ಕೆ ಅಸಮ್ಮತವಾದದ್ದನ್ನು ಮಾಡೋದಿಲ್ಲ. ಶಾಸ್ತ್ರದಲ್ಲಿ ಹೇಳಿದ್ದನ್ನು ಚೆನ್ನಾಗಿ ತಿಳಿದುಕೊಂಡು ಶಾಸ್ತ್ರಾನುಸಾರವಾಗಿ ನನ್ನ ಹತ್ರ ಬರ್ತಾನೆ. ಈ ರೀತಿಯಾಗಿ ಜಗತ್ತಿನಲ್ಲಿ ದೈವಿ ಸಂಪತ್ತಿಯುಳ್ಳ ನನ್ನನ್ನು ಪಡೆಯೋರು ಇದ್ದಾರೆ, ಆಸುರಿ ಸಂಪತ್ತಿನಿಂದ ನನ್ನಿಂದ ದೂರ ಆಗ್ತಕ್ಕಂಥವರು ಇದ್ದಾರೆ. ಇದೇ ಜಗತ್ತಿನ ವಿಚಿತ್ರತೆ. ಇದೇ 16ನೇ ಅಧ್ಯಾಯದ ದೈವಾಸುರ ಸಂಪತ್ತು ವಿಭಾಗದ ಒಂದು ಸಾರಭೂತವಾಗಿರ್ತಕ್ಕಂಥ ಭಾಗ. ಇನ್ನು ಜಗತ್ತಿನಲ್ಲಿ ಈ ರೀತಿ ಯಾಕಿದ್ದಾರೆ? ಜಗತ್ತಿನಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರಾಗದೇ ಇದ್ದವರು ಇದ್ದಾರೆ, ಅತಿ ಕೆಟ್ಟವರು ಇದ್ದಾರೆ. ಯಾರು ಶಾಸ್ತ್ರಗಳನ್ನು ಬಿಟ್ಟು ನಡೀತಾರೆ ಅಂಥವರು ಹೇಗಿರ್ತಾರೆ, ಅಂಥವ್ರು ಹೇಗೆ ಆರಾಧನೆ ಮಾಡ್ತಾರೆ ಅನ್ನೋದನ್ನು ಶಾಸ್ತ್ರ ಬಿಡೋದಿಲ್ಲ. ಅದು ಶಾಸ್ತ್ರ ಗೊತ್ತಿಲ್ಲ. ಶಾಸ್ತ್ರ ನಿಂದೆ ಮಾಡೋದಿಲ್ಲ, ಆದರೆ ಶಾಸ್ತ್ರದ ಜ್ಞಾನ ಇಲ್ಲ. ಅಂಥ ವ್ಯಕ್ತಿಗಳು ಸ್ವಭಾವತಃ 3 ತರಹದ ಭಾವನೆಗಳನ್ನು ಹೊಂದಿರ್ತಾರೆ. ಕೆಲವರು ಸಾತ್ವಿಕ ಭಾವನೆಯನ್ನು ಹೊಂದಿದವರು, ಕೆಲವರು ರಾಜಸ ಭಾವನೆಯನ್ನು ಹೊಂದಿದವರು, ಕೆಲವರು ತಾಮಸ ಭಾವನೆ ಹೊಂದಿದವರು. ಮನುಷ್ಯ ತನ್ನನ್ನೇ ತಾನು ತಿಳಿದುಕೊಳ್ಬೇಕು. ಭಗವಂತನಲ್ಲಿ ಶ್ರದ್ಧೆ ಇದೆ, ಹೇಳಿದಂತೆ ಕೇಳಬೇಕು ಅಂತ ಮನಸ್ಸಿದೆ, ಆಗ ನಾವು ಸಾತ್ವಿಕರು ಅಂತ ಅನಿಸ್ಕೊಳ್ತೇವೆ. ಸಂಸಾರದಲ್ಲಿ ಆಸಕ್ತಿ ಕಾರಣ ದಡಪಣ ಮಾಡ್ತಾ ಇದ್ದೇವೆ, ಆಗ ನಾವು ರಾಜಸರು ಅಂತ ಅನಿಸ್ಕೊಳ್ಬೇಕು. ದೇವರನ್ನು ನಿಂದೆ ಮಾಡಿ ದೇವರ ವಿರುದ್ಧವಾದಂಥ ತಪ್ಪುದಾರಿಗೆ ನಾವು ಹೋದಾಗ ನಾವು ತಾಮಸರು ಅಂತ ಹೇಳಿ ತಿಳಿದುಕೊಳ್ಬೇಕು. ಸಾತ್ವಿಕರು ನನ್ನ ಪರಿವಾರ ದೇವತೆಗಳನ್ನು ಪೂಜೆ ಮಾಡ್ತಾರೆ, ಮಧ್ಯಮರು ಯಕ್ಷ ರಾಕ್ಷಸರನ್ನು ಪೂಜೆ ಮಾಡ್ತಾರೆ, ಅಧಮರು ಪ್ರೇತಗಳ ಪೂಜೆಯನ್ನು ಮಾಡ್ತಾರೆ. ಶಾಸ್ತ್ರ ಬಿಟ್ಟು ತಮ್ಮ ಮನಸ್ಸಿಗೆ ಬಂದಂತೆ ತಪಸ್ಸನ್ನು ಮಾಡ್ತಾರೆ, ತಾಮಸೇ ತಪಸ್ಸು. ದಂಭಾಚಾರ ಅಹಂಕಾರಗಳಿಂದ ಯುಕ್ತರಾಗಿರ್ತಾರೆ, ಶರೀರದ ಸೆಳೆತಕ್ಕೆ ಒಳಗಾಗಿ ತಪ್ಪುಗಳನ್ನು ಮಾಡ್ತಾರೆ, ಒಳಗಿದ್ದನ್ನು ನನ್ನನ್ನು ತಿಳಿದುಕೊಳ್ಳೋದಿಲ್ಲ. ಅಂಥ ರೀತಿಯಾದ ಸಾತ್ವಿಕ, ರಾಜಸ, ತಾಮಸ ಅಂತ 3 ಜನ ಜಗತ್ತಿನಲ್ಲಿದ್ದಾರೆ. ಸಾತ್ವಿಕ ಆಹಾರ, ಸಾತ್ವಿಕ ರಾಜಸ ಆಹಾರ, ತಾಮಸ ಆಹಾರ ಅಂತಿಕೊಂಡಂತಿದೆ. ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅಂತಿಕೊಂಡಂತಿದೆ. ಆಯಾ ರೀತಿಯಲ್ಲಿ ಸ್ವಭಾವದವರು ಆಯಾ ರೀತಿಯಾಗಿರ್ತಕ್ಕಂಥ ವಿಧಾನಗಳನ್ನು ಮಾಡ್ತಾ ಇರ್ತಾರೆ. ಆಯುಷ್ಯನ್ನು ಹೆಚ್ಚಿಸುವ, ಬಲವನ್ನು ಹೆಚ್ಚಿಸುವ, ಪ್ರೀತಿಯನ್ನು ಹೆಚ್ಚಿಸುವ ಆಹಾರಗಳು ಸಾತ್ವಿಕ ಆಹಾರ ಅಂತ ಅನಿಸ್ಕೊಳ್ತವೆ. ಅತಿ ಖಾರ, ಅತಿ ಹುಳಿ ಇವೆಲ್ಲ ರಾಜಸ ಆಹಾರ ಅಂತಕೊಂಡು ಅನಿಸ್ಕೊಳ್ತವೆ. ಎಂಜಲು, ದುರ್ಗಂಧಯುಕ್ತವಾದ ಪದಾರ್ಥಗಳು
ಇನ್ನೊಬ್ಬರ ಎಂಜಲದಿಂದ ಯುಕ್ತವಾದ ಪದಾರ್ಥಗಳು ಇವೆಲ್ಲೂ ತಾಮಸ ಆಹಾರಗಳು ಅಂತ ಅನಿಸ್ಕೊಳ್ತದೆ. ಸಾತ್ವಿಕರು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡ್ತಾರೆ, ರಾಜಸರು ರಾಜಸ ಆಹಾರ ಸ್ವೀಕಾರ ಮಾಡ್ತಾರೆ, ತಾಮಸರು ತಾಮಸ ಆಹಾರಗಳನ್ನು ಸ್ವೀಕಾರ ಮಾಡ್ತಾರೆ. ಕೆಲವರು ಯಜ್ಞ ಭಗವಂತ ಒಲಿಲಿ ಅಂತ ಮಾಡ್ತಾರೆ, ಅವರು ಸಾತ್ವಿಕರು. ಕೆಲವರು ಸ್ವರ್ಗಾದಶಿಗಳು ಸಿಗಲಿ ಅಂತ ತಿಳ್ಕೊಂಡಂತೇಳಿ ಯಜ್ಞ ಮಾಡ್ತಾರೆ, ಅವರು ರಾಜಸರು. ಇನ್ನೊಬ್ಬರಿಗೆ ಮೋಸ ಮಾಡುವುದಕ್ಕೋಸ್ಕರ ಯಜ್ಞಾಗಾದಿಗಳ ಆಚರಣೆಯನ್ನು ಮಾಡಿ ಕೀರ್ತಿಗೋಸ್ಕರ ಮಾಡ್ತಾರೆ, ಅವರು ತಾಮಸರು. ಎಲ್ಲಿ ಶ್ರದ್ಧೆ ಇಲ್ಲ, ಎಲ್ಲಿ ಮಂತ್ರ ಇಲ್ಲ, ಎಲ್ಲಿ ವಿಧಿ ಕ್ರಮವಾಗಿಲ್ಲ, ಅದು ತಾಮಸ ಯಜ್ಞ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಇನ್ನು ತಪಸ್ಸು, ದೇವತೆಗಳನ್ನು, ಬ್ರಾಹ್ಮಣರನ್ನು, ಗುರುಗಳನ್ನು, ಹಿರಿಯರನ್ನು ಅವರಿಗೆ ಮರ್ಯಾದೆ ಕೊಡ್ತಾ ಪವಿತ್ರನಾಗಿದ್ದುಕೊಂಡು ಕಾಯೇನ ವಾಚ ಮನಸ ಒಂದೇ ರೀತಿಯಾಗಿ ಪರಮಾತ್ಮನಲ್ಲಿ ಆಸಕ್ತನಾಗಿ ಅಹಿಂಸಾದಿ ಸದ್ಗುಣಗಳನ್ನು ಯುಕ್ತರಾಗಿದ್ದಾರೆ. ಅವರು ಸಾತ್ವಿಕ ತಪಸ್ಸನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಅವರು ಶಾರೀರ ತಪಸ್ಸನ್ನು ಮಾಡ್ತಾರೆ. ಯಾರು ಇನ್ನೊಬ್ಬರಿಗೆ ಮನಸ್ಸನ್ನು ನೋಯಿಸೋದಿಲ್ಲ, ಹಿತವಾದಂಥ ಮಾತುಗಳನ್ನು ಆಡ್ತಾರೆ, ಸ್ವಾಧ್ಯಾಯ ಅಧ್ಯಯನಗಳಲ್ಲಿ ಆಸಕ್ತರಾಗಿರ್ತಾರೆ, ಅವರು ವಾಂಗ್ಮಯ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಯಾರು ಯಾವಾಗಲೂ ಪರಮಾತ್ಮನ ಧ್ಯಾನದಲ್ಲಿ ಸಂತುಷ್ಟರಾಗಿದ್ದಾರೆ, ಸೌಮ್ಯ ಸ್ವಭಾವದವರಾಗಿದ್ದಾರೆ, ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ವಿಚಾರ ಮಾಡ್ತಾರೆ, ಪವಿತ್ರವಾದ ಮನಸ್ಸುಳ್ಳವರಾಗಿದ್ದಾರೆ, ಅವರು ಮಾನಸಿಕ ತಪಸ್ಸು ಮಾಡ್ತಾ ಇದ್ದಾರೆ ಅಂತ ತಿಳಿದುಕೊಳ್ಬೇಕು. ಶ್ರದ್ಧೆಯಿಂದ ಮಾಡಿದ ತಪಸ್ಸು ಸಾತ್ವಿಕವಾಗಿರ್ತದೆ. ಮಾನ ಮರ್ಯಾದಕ್ಕೋಸ್ಕರ ಮಾಡಿರ್ತಕ್ಕಂಥ ತಪಸ್ಸು ರಾಜಸವಾಗಿರ್ತದೆ. ಇನ್ನೊಬ್ಬರಿಗೆ ಪೀಡೆ ಕೊಡಬೇಕು ಅಂತ ಹೇಳಿ ಮಾಡಿದ ತಪಸ್ಸು ಇದು ತಾಮಸ ತಪಸ್ಸಾಗಿರ್ತದೆ. ಕರ್ತವ್ಯ ಅಂತ ತಿಳ್ಕೊಂಡಂತ ಹೇಳಿ ಎದುರಿಗಿದ್ದ ವ್ಯಕ್ತಿಯಿಂದ ಏನನ್ನೂ ಬಯಸದೆ ಪರಮಾತ್ಮ ಪ್ರೀತನಾಗಲಿ ಅಂತೇಳಿ ದೇಶ ಕಾಲ ಪಾತ್ರಾನುಸಾರವಾಗಿ ಕೊಟ್ಟ ದಾನ ಸಾತ್ವಿಕ ಅಂತ ಅನಿಸ್ಕೊಂಡ್ರೆ, ಮುಂದೆ ಇವರು ನನಗೆ ಹೆಲ್ಪ್ ಮಾಡಲಿ, ಸಹಾಯ ಮಾಡಲಿ ಅಂತೇಳಿ ಫಲದ ಉದ್ದೇಶದಿಂದ ಮಾಡಿದ ದಾನ ರಾಜಸ ಅಂತ ಅನಿಸ್ಕೊಳ್ತಾರೆ. ವಿಧಿ ಬಿಟ್ಟು ದೊಡ್ಡಸ್ತಿಕೆ ತೋರಿಸೋದಕ್ಕೋಸ್ಕರ ಶ್ರದ್ಧೆ ಇಲ್ಲದೆ ಕೊಡ್ತಕ್ಕಂಥ ದಾನ ಅಂತಿಕೊಂಡಂತೇನಿದೆ, ಆಧಾರರಹಿತವಾದಂಥ ದಾನ, ಇದು ತಾಮಸ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಅರ್ಜುನ, ನನ್ನನ್ನು ಕೆಲವರು ಓಂ ಅಂತ ಕರೀತಾರೆ, ನನ್ನನ್ನು ಕೆಲವರು ತತ್ ಅಂತ ಕರೀತಾರೆ, ಆ ನಂತರ ಕೆಲವರು ನನ್ನನ್ನು ತತ್ಸತ್ ಅಂತ ಹೇಳಿ ಕರೀತಾರೆ. ಇವೆಲ್ಲ ನನ್ನ ಹೆಸರುಗಳೇ. ಆದ್ದರಿಂದಾಗಿ ನನ್ನ ಹೆಸರನ್ನು ತೆಗೆದುಕೊಂಡು ಓಂ ಅಂತ, ಹರಿ ಓಂ ಅಂತ ಹೇಳಿ ಮಾಡಿ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ. ನನ್ನನ್ನೇ ಯಜ್ಞಭೋಕ್ತ ಅಂತ ಹೇಳಿ ತಿಳಿದುಕೊಳ್ತಾರೆ. ಪರಮಾತ್ಮನಿಂದ ನಾವು ಭಿನ್ನರು ಅಂತ ತಿಳ್ಕೊಳ್ತಾರೆ. ಪರಮಾತ್ಮ ಪ್ರೀತನಾಗಲಿ ಅಂತೇಳಿ ದಾನ ಧರ್ಮಾದಿಗಳನ್ನು ಮಾಡ್ತಾರೆ. ಇವರು ಮಾಡ್ತಕ್ಕಂಥ ವಿಧಾನಗಳಲ್ಲೂ ಕೂಡ ಸಾತ್ವಿಕ ಅಂತ ತಿಳ್ಕೊಳ್ಳುವಂತ ಅನಿಸ್ಕೊಳ್ತಾರೆ. ಏನೇ ಇರಲಿ, ಯಜ್ಞ, ತಪಸ್ಸು, ದಾನ, ಕರ್ಮ ಎಲ್ಲವೂ ಕೂಡ ಭಗವತ್ಪ್ರಿಯವಾಗಿದ್ದರೆ ಅದು ಸಾತ್ವಿಕ. ಅಹಂಕಾರಕ್ಕೋಸ್ಕರ ಇದ್ದರೆ ರಾಜಸ, ತೋರಿಕೆಗೋಸ್ಕರ ಇದ್ದು ಜಗತ್ತಿಗೆ ಪೀಡಾದಾಯಕವಾಗಿದ್ದರೆ ಅದು ತಾಮಸ. ಸಾತ್ವಿಕರು ಯಾವಾಗಲೂ ಪರಮಾತ್ಮನನ್ನು ಪಡಿತಾರೆ, ರಾಜಸರು ಸಂಸಾರದಲ್ಲೇ ಬೀಳ್ತಾರೆ, ತಾಮಸರು ಅಂಧಂತಮಸ್ಸನ್ನು ಹೊಂತಾರೆ. ಆದ್ದರಿಂದಾಗಿ ನಾವು ಯಾವುದೇ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕೆಲಸ ಯಜ್ಞವೇ ಇರಲಿ, ತಪಸ್ಸೇ ಇರಲಿ, ದಾನವೇ ಇರಲಿ,
ಇದು ನಾವು ಸಾತ್ವಿಕರಾಗಿ ಮಾಡ್ತಾ ಇದ್ದೇವೆಯೋ, ರಾಜಸರಾಗಿ ಮಾಡ್ತಾ ಇದ್ದೇವೋ, ತಾಮಸರಾಗಿ ಮಾಡ್ತಾ ಇದ್ದೇವೆ ತಿಳಿದುಕೊಂಡು ತಪ್ಪು ಮಾಡ್ತಾ ಇದ್ದರೆ ನಾವು ಸುಧಾರಿಸಿಕೊಳ್ಬೇಕು. ಪರಮಾತ್ಮನನ್ನು ಪಡೆಯೋದಕ್ಕೋಸ್ಕರವೇ ನಮ್ಮ ಎಲ್ಲ ಕ್ರಿಯೆಗಳು ಅಂತೇಳಿ ತಿಳಿದುಕೊಂಡು ಸಾತ್ವಿಕವಾದ ರೀತಿಯಲ್ಲಿ ನಮ್ಮ ಯಜ್ಞ, ದಾನ, ತಪಸ್ಸು, ಧ್ಯಾನ ಎಲ್ಲ ಸಾತ್ವಿಕ ರೀತಿಯಿಂದ ಮಾಡಿ ಪರಮಾತ್ಮನ ಪಡೆಯೋದರಲ್ಲಿ ಶ್ರೇಯಸ್ಸಿದೆ. ಆ ರೀತಿಯಾಗಿರ್ತಕ್ಕಂಥ ಪ್ರಯತ್ನಶೀಲ ಆಗು ಅಂತೇಳಿ ಪರಮಾತ್ಮ ಶ್ರದ್ಧಾತ್ರಯ, ಮನುಷ್ಯನ ಅಭಿರುಚಿ, ಅದರಿಂದಲೇ ಗೊತ್ತಾಗ್ತದೆ ಅವನು ಸಾತ್ವಿಕನೋ, ರಾಜಸನೋ, ತಾಮಸನೋ ಅಂತೇಳಿ. ಇನ್ನೊಬ್ಬರನ್ನು ಯಾಕೆ ನೋಡಬೇಕು? ನನ್ನನ್ನು ನೋಡ್ಕೊಳ್ಬೇಕು. ಹಸುವನ್ನು ನೋಡಿದಾಗ ಅಲ್ಲಿದ್ದ 33 ಕೋಟಿ ದೇವತೆ ನೆನಪಾಗಿ ನನ್ನ ತಲೆ ಬಾಗಿದರೆ ನಾನು ಸಾತ್ವಿಕ. ಈ ಹಸುವನ್ನದಿಂದ ಪಾಲನೆ ಮಾಡಿ ಹಾಲು ಹಿಂಡಿ ಹಾಲು ಮಾರಿ ಉಪಜೀವನ ಮಾಡ್ತೇನೆ ಅಂತ ತಿಳ್ಕೊಂಡಂತಕ್ಕಂಥ ವ್ಯಕ್ತಿ, ಆ ವಿಚಾರ ಬಂದರೆ ಅವನು ರಾಜಸ. ಇದನ್ನು ಕೊಂದು ಇದರ ಮಾಂಸವನ್ನು ಮಾರಿ ಹಣ ಗಳಿಸ್ತೇನೆ, ಇದನ್ನು ತಿಂತೇನೆ ಅಂತ ತಿಳ್ಕೊಂಡಂತಕ್ಕಂಥ ವ್ಯಕ್ತಿ ತಾಮಸ ಅಂತ ತಿಳ್ಕೊಂಡು ಅನಿಸ್ಕೊಳ್ತಾನೆ. ಆದ್ದರಿಂದ ಅರ್ಜುನ, ಪ್ರತಿಯೊಬ್ಬ ಸಾಧಕ ಪ್ರತಿ ದಿವಸವೂ ತಾನು ತನ್ನನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ನಾನು ಸಾತ್ವಿಕವಾದ ರೀತಿಯಲ್ಲಿದ್ದೇನೆಯೋ, ರಾಜಸ ರೀತಿಯಲ್ಲಿದ್ದೇನೋ, ತಾಮಸ ರೀತಿಯಲ್ಲಿದ್ದೇನೋ ಅಂತ ತಿಳ್ಕೊಂಡಂತೇಳಿ ಇದನ್ನು ತಿಳಿದು ಆ ರೀತಿ ಪರಮಾತ್ಮನನ್ನು ಆಶ್ರಯಿಸು, ಪರಮಾತ್ಮನ ಪಡೆಯೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಸಾಧನೆ, ಇದಕ್ಕೆ ಶ್ರದ್ಧಾತ್ರಯ ಯೋಗ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಬೇಕು. ನಾನು ಸಾತ್ವಿಕನೋ, ರಾಜಸನೋ, ತಾಮಸನೋ ಅಂತೇಳಿ ಸತತವಾಗಿ ನಮ್ಮಿಂದ ಆಗ್ತಕ್ಕಂಥ ಕಾರ್ಯಗಳಿಂದ ಅದನ್ನು ಪರೀಕ್ಷಿಸಬೇಕು. ಅರ್ಜುನ ಕೇಳ್ತಾನೆ, ಪರಮಾತ್ಮ ನಿನ್ನಲ್ಲಿ ಮನಸ್ಸಿಡುವುದು ಇದಕ್ಕೆ ಸನ್ಯಾಸ ಅಂತ ತಿಳ್ಕೊಂಡಂತ ಹೇಳಿದೆ. ಆ ನಂತರ ಪರಮಾತ್ಮನನ್ನು ಪಡೆಯೋದಕ್ಕೋಸ್ಕರ ಎಲ್ಲವನ್ನೂ ಬಿಡುವುದು ಇದು ತ್ಯಾಗ ಅಂತ ತಿಳ್ಕೊಂಡಂತ ಹೇಳಿದೆ. ಹಾಗಾದರೆ ಏನು ಮಾಡಬೇಕು? ಎಲ್ಲವನ್ನೂ ಬಿಟ್ಬಿಡ್ಬೇಕೆ? ಪರಮಾತ್ಮ ಹೇಳ್ತಾನೆ, ಇಲ್ಲ. ಸ್ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕರ್ಮ ಅಂತೇನಿದೆಯಲ್ಲ, ಸ್ವರ್ಣಾಶ್ರಮೋಚಿತವಾಗಿರ್ತಕ್ಕ ತಪಸ್ಸು, ದಾನ, ಯಜ್ಞಗಳು ಅಂತೇನಿವೆ, ಇವುಗಳನ್ನು ಏನೂ ಅದರಿಂದ ಫಲವನ್ನು ಬಯಸದೆ ಇದು ಭಗವಂತನ ತೃಪ್ತಿಗೋಸ್ಕರ ಮಾತ್ರ ಇದೆ ಅಂತ ತಿಳ್ಕೊಂಡಂತಂದರೆ ಅದೇ ನಿಜವಾದ ಸನ್ಯಾಸ, ಅದೇ ನಿಜವಾದ ತ್ಯಾಗ. ಸನ್ಯಾಸ ತ್ಯಾಗಗಳು ಬೇರೆ ಬೇರೆ ಅಲ್ಲ. ಇಲ್ಲ, ಏನೋ ತಪ್ಪುಗಳಾಗ್ತದೆ. ಕೆಲವರು ಇರ್ತಾರೆ, ಏನು ರೀ ನಾವು ಮಂತ್ರ ಸರಿ ಬರೋಂಗಿಲ್ಲ, ಅದರಿಂದ ತಪ್ಪು ಮಂತ್ರ ಹೇಳಿ ಸಂಧ್ಯಾವಂದನೆ ಮಾಡೋ ಬದಲಾಗಿ ಬಿಡೋದು ಒಳ್ಳೆಯದಲ್ಲೇನೋ ಅಂತ ಕೇಳ್ತಾರೆ. ದೇವರ ಪೂಜೆ ಬರೋದಿಲ್ಲ, ಕಲ್ತಿಲ್ಲ ಮಾಡೋದು, ಅದನ್ನು ಬಿಟ್ಬಿಡ್ತೇನೆ ಅಂತ ನಡೆಯೋದಿಲ್ಲ. ಕೊನೆಗೆ ನಾರಾಯಣ ನಾರಾಯಣ ಅಂತದ್ದು ದೇವ್ರ ಪೂಜೆ ಮಾಡಿ, ಕೇಶವ ನಾರಾಯಣ ಅಂತ ಸಂಧ್ಯಾವಂದನೆ ಮಾಡಿ, ಸ್ವಲ್ಪ ತಪ್ಪಾದರೂ ಅಡ್ಡಿ ಇಲ್ಲ. ಇದು ಪರಮಾತ್ಮ ಪ್ರೀತಿಗೋಸ್ಕರ ಅಂತ ತಿಳ್ಕೊಂಡಂತೆಲ್ಲ ಮಾಡ್ತಾ ಇದ್ದಾರೆ. ಅದು ನಿಜವಾಗಿರ್ತಕ್ಕಂಥ ಅವ್ರ ಕರ್ತವ್ಯವನ್ನು ನಿರ್ವಹಿಸ್ತಿದ್ದಾರೆ ಅಂತ ಅರ್ಥ. ಯಜ್ಞ, ದಾನ, ತಪಸ್ಸು ಇದನ್ನು ಎಂದಿಗೂ ಬಿಡಲಿಕ್ಕಿಲ್ಲ. ಯಾಕೆ? ಇವುಗಳಿಂದಲೇ ನಾವು ಪವಿತ್ರರಾಗ್ತೇವೆ. ಯಜ್ಞ, ದಾನ, ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ. ಯಾಕೆ? ಯಜ್ಞೋದಾನಂ ತಪಸ್ಸೇವ ಪಾವನಾನಿ ಮನೀಷಿಣಂ. ಆದ್ದರಿಂದಾಗಿ ಸ್ವವರ್ಣಾಶ್ರಮೋಚಿತವಾಗಿರತಕ್ಕಂಥ ಸಕಲ ಕರ್ಮಗಳನ್ನು ತಪ್ಪದೇ ಮಾಡಬೇಕು. ಆದರೆ ಇದು ಭಗವಂತನ ಪ್ರೀತಿಗೋಸ್ಕರ ಅಂತೇಳಿ ಮಾಡಿದರೆ ಇದು ನಮ್ಮನ್ನು ಬಂಧಿಸುವುದಿಲ್ಲ. ನಿಯತ ಕರ್ಮ ಬಿಡುವುದು ಇದು ಸನ್ಯಾಸ ಅಂತ ಅನಿಸೋದಿಲ್ಲ, ಇದು ಮಹಾಪಾಪ ಅಂತ ತಿಳ್ಕೊಂಡು ಅನಿಸ್ಕೊಳ್ತಾರೆ.
ಆ ನಂತರ ಮಾಡುವಾಗಲೂ ಕೂಡ ಮನಃಪೂರ್ವಕವಾಗಿ ಮಾಡಿದರೆ ಅದು ಸಾತ್ವಿಕ ಅಂತ ಅನಿಸ್ಕೊಳ್ತಾರೆ. ಏನು ಪೀಡ ಅದನ್ನು ಮಾಡಿ ಮುಗಿಸ್ಬೇಕು, ನಮ್ಮಮ್ಮ ಪೂಜೆ ಮಾಡಂತ ಹೇಳ ಅವಳ ಸಲುವಾಗಿ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತಂದರೆ ಅದು ರಾಜಸ ಅಂತ ತಿಳ್ಕೊಂಡು ಅಂತ ಅನಿಸ್ಕೊಳ್ತಾರೆ. ಎಷ್ಟು ತ್ರಾಸಪ್ಪ ಪೂಜಾ ಇದು, ಇದೊಂದು ಪೀಡ ಮಾಡಿ ಮುಗಿಸೋಣ ಅಂತ ತಿಳ್ಕೊಂಡಂತೆ ಅವನಂತಾನೆ ಅವನು ತಾಮಸಿ ಅಂತ ತಿಳ್ಕೊಳ್ಳೋ ಅಂತ ಅನಿಸ್ಕೊಳ್ತಾನೆ. ಏನೇ ಇರಲಿ ನಿತ್ಯ ನೈಮಿತ್ತಿಕವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಲೇಬೇಕು. ಅರ್ಜುನ, ತತ್ವಜ್ಞಾನ ಪಡೆದಿದ್ದೇನೆ, ಹಾಗೆ ಮಾಡಿದ್ದೇನೆ, ಇಷ್ಟೆಲ್ಲ ಮಾಡಿದ್ದೇನೆ, ಅಪರೋಕ್ಷ ಜ್ಞಾನಿಯಾಗಿದ್ದೇನೆ, ಏನಿದ್ರೂ ನಿತ್ಯ ನೈಮಿತ್ತಿಕ ಕರ್ಮ ಬಿಟ್ಟದ್ದಲ್ಲ. ಯಾಕೆ? ಸರ್ವ ಕರ್ಮಗಳನ್ನು ನಾವು ಬಿಡ್ಲಿಕ್ಕೆ ಆಗೋದೇ ಇಲ್ಲ. ನೈದೇ ವರ್ತಾ ಶಕ್ಯಂ ತ್ಯಕ್ತುಂ ಕರ್ಮ ಅನ್ನೆಸೇಟತ. ಆದ್ದರಿಂದ ಕರ್ಮ ಮಾಡಲೇಬೇಕು. ಕರ್ಮದ ವಿಶಿಷ್ಟತೆ ನಮ್ಮಲ್ಲಿ ಬೇಕೇ ಬೇಕು. ನಮ್ಮ ಕರ್ಮವನ್ನು ನಾವು ದಿನಾಲು ಪರೀಕ್ಷೆ ಮಾಡಿಕೊಳ್ತಿರ್ಬೇಕು. 3 ರೀತಿಯಾಗಿರ್ತಕ್ಕಂಥ ಕರ್ಮಗಳಿವೆ. ಇಷ್ಟಕರ್ಮ, ಮಿಶ್ರಕರ್ಮ, ಅನಿಷ್ಟಕರ್ಮ ಅಂತ ತಿಳ್ಕೊಂಡಂತೇಳಿ. ಇಷ್ಟಕರ್ಮದಿಂದ ಪರಮಾತ್ಮನ ಪ್ರಾಪ್ತಿ, ಮಿಶ್ರಕರ್ಮದಿಂದ ಸಂಸಾರದ ಪ್ರಾಪ್ತಿ, ಆನಂತರ ಅನಿಷ್ಟ ಕರ್ಮಗಳಿಂದ ಅಂಧಂತಮಸ್ಸು ಮಾತ್ರ ಸಿಗ್ತದೆ. ಪರಮಾತ್ಮ ನಮ್ಮ ಕರ್ಮ ಶ್ರೇಷ್ಠವೋ ಅಥವಾ ದೈವ ಶ್ರೇಷ್ಠವೋ? ಕರ್ಮಯೋಗ ಶ್ರೇಷ್ಠವೋ, ದೈವವನ್ನು ನಂಬಿರಬೇಕೋ ಶ್ರೇಷ್ಠವೋ? ಅರ್ಜುನ, ನಾನು ನಿಮಗೆ ಒಂದು ಅಧಿಷ್ಠಾನ ಕೊಟ್ಟಿದ್ದೇನೆ, ದೇಹ ಕೊಟ್ಟಿದ್ದೇನೆ ಸಾಧನೆ ಮಾಡಲಿಕ್ಕೆ. ಆನಂತರ ಆ ದೇಹದಲ್ಲಿ ಕರ್ತೃವಾದ ನಿನ್ನನ್ನು ಇಟ್ಟಿದ್ದೇನೆ. ನನ್ನ ಆರಾಧನೆ ಮಾಡೋದಕ್ಕೋಸ್ಕರ ಇಂದ್ರಿಯಗಳನ್ನು ಕೊಟ್ಟಿದ್ದೇನೆ, ಕರಣಂಚ. ಆನಂತರ ನನ್ನನ್ನು ಪೂಜೆ ಹೇಗೆ ಮಾಡಬೇಕು ಅಂತನೂ ಇತಿಕರ್ತವ್ಯತಾ ರೀತಿಯಾಗಿರ್ತಕ್ಕಂಥ ಪೂರಕ ಕ್ರಿಯೆಗಳನ್ನು ಶಾಸ್ತ್ರ ಮುಖಾಂತರ ಹೇಳಿಕೊಟ್ಟಿದ್ದೇನೆ. ಆಗ ಮಾಡಿದಾಗ ದೈವಂ ತೇವಾತ್ರ ಪಂಚಮಂ, ಆಗ ನನ್ನ ಅನುಗ್ರಹವಾಗ್ತದೆ. ಇಲ್ಲದೇ ಇದ್ದರೆ ದೇವರ ಅನುಗ್ರಹ ಮಾಡೋದಿಲ್ಲ. ದೇವರೇ ಊಟ, ದೇವರೇ ಊಟ, ದೇವರೇ ಊಟ ಅಂತ ತಿಳ್ಕೊಂಡು ಅಂತ ಹೇಳಿ ಕುಳಿತುಕೊಂಡ್ರೆ ದೇವರು ಊಟ ಕೊಡೋದಿಲ್ಲ. ಪ್ರಯತ್ನ ಮಾಡಿದರೆ ಕೊಡ್ತಾರೆ. ಯಾಕೆ? ದೇಹ ಕೊಟ್ಟಿದ್ದಾನೆ, ಈ ದೇಹದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ, ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ, ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿದ್ದಾನೆ. ಆದ್ದರಿಂದಾಗಿ ಈ 5 ಸಾಧನಗಳು, 5ನೇ ಸಾಧನ ಪರಮಾತ್ಮನ ಅನುಗ್ರಹ. ಪ್ರಯತ್ನ ಮಾಡದೇ ಇದ್ದರೆ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ. ಆದರೆ ಯಾವನಿಗೆ ಸರಿಯಾಗಿರ್ತಕ್ಕಂಥ ತಿಳುವಳಿಕೆ ಇಲ್ಲ, ಅವನು ನಾನೇ ಕರ್ತ ಅಂತ ತಿಳ್ಕೊಂಡಂತೇಳಿ ಅಹಂಕಾರವನ್ನು ಪಡ್ತಾನೆ. ಇಲ್ಲ, ಕೆಲವರು ದೇವರು ಮಾಡಿಸ್ದಂಗಿರಲಿ ಅಂತ ತಿಳ್ಕೊಂಡಂತೇಳಿ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ತಾರೆ. ಪರಮಾತ್ಮ ಯಾವುದೇ ಒಂದು ಸತ್ಕರ್ಮ ಮಾಡಬೇಕಾಗಿದ್ದರೆ ನಮಗೆ ಪ್ರವೃತ್ತಿ ಉಂಟಾಗಲಿಕ್ಕೆ ಏನಾದರೂ ಸಾಧನಗಳಿವೆಯಾ? ಹೌದರ್ಜುನ, ನಮಗೆ ಪೂಜೆ ಇದು ಭಗವಂತನಿಗೆ ಪ್ರಿಯವೇ ಇದೆ ಕೊಡಿ ಅಂತೇಳಿ ಅದರ ಬಗ್ಗೆ ಒಂದು ಜ್ಞಾನ ಇರಬೇಕು. ಆನಂತರ ಅದನ್ನು ಮಾಡಬೇಕು ಅಂತನೂ ಇಚ್ಛೆ ಬರಬೇಕು. ಆನಂತರ ಅಸ್ವತಂತ್ರ ಕರ್ತನಾಗಿ ಪರಮಾತ್ಮ ನನ್ನ ಕಡೆಯಿಂದ, ಸ್ವತಂತ್ರ ಕರ್ತೃವಾದ ಪರಮಾತ್ಮ ಸ್ವತಂತ್ರ ಕರ್ತೃವಾದ ನನ್ನ ಕಡೆಯಿಂದ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದುಕೊಂಡರೆ ಆಗ ನಾವು ಕ್ರಿಯೆಗಳಲ್ಲಿ ಪ್ರವೃತ್ತರಾಗ್ತೇವೆ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ. ಒಂದು ಕ್ರಿಯೆ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಆ ಕರ್ಮದ ಬಗ್ಗೆ ಜ್ಞಾನ ಬೇಕು, ಅದರ ಬಗ್ಗೆ ತಿಳುವಳಿಕೆ ಬೇಕು, ಅದರ ಬಗ್ಗೆ ನಮ್ಮ ಪ್ರವೃತ್ತಿ ಬೇಕು.
ನಿಮ್ಮೆಲ್ಲರಿಗೂ ಪ್ರವೃತ್ತಿಯನ್ನು ಕೊಡ್ತಕ್ಕಂಥವನು ನಾನು. ಜಗತ್ತಿನಲ್ಲಿ ಜಡಚೇತನ ಅಂತಿಕೊಂಡಂತಕ್ಕಂಥ ತಾರತಮ್ಯ ಇದೆ. ಅದನ್ನು ಪರಮಾತ್ಮ ಅವರವರಿಗೆ ಕೊಡ್ತಕ್ಕಂಥ ಫಲದಿಂದಲೂ ಕೂಡ ತಿಳಿಸಿಕೊಡ್ತಾನೆ. ಆದ್ದರಿಂದ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ತಾರತಮ್ಯಕ್ಕೆ ಭಗವಂತನೇ ಕಾರಣ ಅಂತ ತಿಳ್ಕೊಂಡಂತೇಳಿ ತಿಳಿದುಕೊಳ್ಳಬೇಕು. ಪೃಥಕ್ತೇನತು ಯಜ್ಞಾನಂ ನಾನಾಭಾವಾನ್ ಪೃಥಗ್ವಿಧಾನ್ ವೇತ್ಯ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಯೆ ರಾಜಸಂ. ಜ್ಞಾನದಲ್ಲಿ ಕೂಡ ಸಾತ್ವಿಕ ಜ್ಞಾನ, ರಾಜಸ ಜ್ಞಾನ, ತಾಮಸ ಜ್ಞಾನ ಅಂತ ತಿಳ್ಕೊಂಡಂತೆ. ಪರಮಾತ್ಮನೇ ಸರ್ವೋತ್ತಮ, ನಮ್ಮಿಂದ ಭಿನ್ನ, ಸಕಲ ಚೇತನರ ಪ್ರೇರಕ, ಎಲ್ಲರಲ್ಲಿಯೂ ಇದ್ದು ಅವರನ್ನು ತನ್ನಾಮಕ ತನ್ಯಾಮಕನಾಗಿ ಪ್ರೇರಣೆ ಮಾಡ್ತಾನೆ ಅಂತೇನೆ ತಿಳಿದುಕೊಳ್ತೇವೆ. ಇದು ಸಾತ್ವಿಕ ಜ್ಞಾನ. ಒಂದು ಸಲ ಪರಮಾತ್ಮ, ಒಂದು ಸಲ ನಾನು, ಆನಂತರ ರಾಮಕೃಷ್ಣರು ಬೇರೆ ಇತ್ಯಾದಿಗಳನ್ನು ತಪ್ಪು ತಿಳಿದುಕೊಂಡಾಗ ಅದು ರಾಜಸ ಜ್ಞಾನ ಅಂತ ಅನಿಸ್ಕೊಳ್ತದೆ. ನಾನೇ ಬ್ರಹ್ಮ ಅಂತನ್ನೋದು, ಜಗತ್ತೇ ಜಡವಾದ ಜಗತ್ತೇ ಬ್ರಹ್ಮ ಅಂತನ್ನೋದು, ಸತ್ಯವನ್ನು ಮುಚ್ಚಿಕೊಳ್ಳುವುದು, ಇದು ತಾಮಸ ಜ್ಞಾನ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಇದೇ ರೀತಿಯಾಗಿ ಕರ್ಮಗಳಲ್ಲಿಯೂ ಕೂಡ ಸಾತ್ವಿಕ, ರಾಜಸ, ತಾಮಸ ಅಂತಿಕೊಂಡಂತಿದೆ. ಪರಮಾತ್ಮನ ಸ್ವತಂತ್ರ ಕರ್ತ ಅಂತಿಕೊಂಡಂತೇಳಿ ಮಾಡುವ ಕರ್ಮಗಳು ಸಾತ್ವಿಕ ಕರ್ಮಗಳು. ನಾನು ಕರ್ತ ಅಂತ ತಿಳ್ಕೊಂಡಂತೆ ಅಂತಕ್ಕಂಥ ಮಾಡ್ತಕ್ಕಂಥದ್ದು, ನನ್ನ ಇಚ್ಛಾನುಸಾರ ಮಾಡ್ತೀನಿ ಅಂತ ಅನ್ನತಕ್ಕಂಥದ್ದು, ಅಥವಾ ದೇವರು ಮಾಡಿಸ್ತಾನೆ ಅಂತಕೊಂಡು ಎರಡೂ ಇರ್ತಕ್ಕಂಥ ಮಿಶ್ರ ಜ್ಞಾನ, ಇದು ರಾಜಸ ಜ್ಞಾನ ಅಂತ ಅನಿಸ್ಕೊಳ್ತದೆ. ಕೇವಲ ಫಲಕ್ಕೋಸ್ಕರ ನಾನೇ ಕರ್ತ ಅಂತಿಕೊಂಡಂತನ್ನು ತಿಳಿಯುವ ಕರ್ಮಗಳು ಮಾಡ್ತಕ್ಕಂಥ ತಾಮಸ ಕರ್ಮಗಳು ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಏನೇ ಇರಲಿ, ಪರಮಾತ್ಮನೇ ನಮ್ಮ ಕರ್ಮಗಳಿಗೆ ದಾತ ಅಂತ ತಿಳ್ಕೊಂಡಂತ ಹೇಳಿ ತಿಳಿದುಕೊಂಡು ಫಲವನ್ನು ಬಯಸದೆ ಭಗವಂತನನ್ನೇ ಪಡೆಯಬೇಕು ಅಂತನ್ನೋ ಉದ್ದೇಶದಿಂದ ಮಾಡ್ತಕ್ಕಂತಹ ವ್ಯಕ್ತಿ ಅವನು ಸಾತ್ವಿಕ ಕರ್ತ ಅಂತ ಅನಿಸ್ಕೊಳ್ತಾನೆ. ಕೀರ್ತಿಗೋಸ್ಕರ, ತೋರಿಕೆಗೋಸ್ಕರ ಭಗವದ್ ಆರಾಧನೆ ಮಾಡ್ತಕ್ಕಂಥ ಕರ್ತ ರಾಜಸ ಕರ್ತ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾನೆ. ಪರಮಾತ್ಮನಲ್ಲಿ ಸಮರ್ಪಣ ಬುದ್ಧಿ ಇಲ್ಲ, ಮೋಸ, ವಂಚನೆ ಇತ್ಯಾದಿಗಳಿಂದ ಯಾವನು ಮಾಡ್ತಾನೆ ಅವನು ತಾಮಸ ಕರ್ತ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾನೆ. ಹೀಗೆ ನಾನು ಮಾಡುವ ಕರ್ಮಗಳು ಅಂತ ತಿಳ್ಕೊಂಡಂತೇನಿವೆ, ನನ್ನ ಕರ್ಮ ಸಾತ್ವಿಕವೋ ರಾಜಸವೋ ತಾಮಸವೋ, ನನ್ನ ಜ್ಞಾನ ಸಾತ್ವಿಕವೋ ರಾಜಸವೋ ತಾಮಸವೋ, ನನ್ನ ಬುದ್ಧಿ ಸಾತ್ವಿಕವೋ ರಾಜಸವೋ ತಾಮಸವೋ, ನನ್ನ ಧೈರ್ಯ ಸಾತ್ವಿಕವೋ ರಾಜಸವೋ ತಾಮಸವೋ, ನನ್ನ ಸುಖ ಸಾತ್ವಿಕವೋ ರಾಜಸವೋ ತಾಮಸವೋ, ಈ ರೀತಿಯಾಗಿರ್ತಕ್ಕಂಥ ನಾನು ಪಡುವ ಸುಖವೂ ಕೂಡ, ಆನಂತರ ನನ್ನ ಕರ್ಮಗಳು ಕೂಡ, ಈ ಪ್ರತಿಯೊಂದರಲ್ಲಿಯೂ ಕೂಡ ಸಾತ್ವಿಕ, ರಾಜಸ, ತಾಮಸತ್ವವನ್ನು ತಿಳಿದುಕೊಳ್ಳಬೇಕು. ಅರ್ಜುನ, ಇದು ಆತ್ಮಪರೀಕ್ಷಣೆ ಪ್ರತಿಯೊಬ್ಬನು ಮಾಡಿಕೊಳ್ಬೇಕು. ನಾನು ಶಾಸ್ತ್ರದ ಜ್ಞಾನ ಪಡೆದು, ಗುರುಗಳ ಅನುಗ್ರಹ ಪಡೆದು, ನಾಹಂಕರ್ತ ಹರಿಕರ್ತ ಅಂತಿಕೊಂಡಂತನ್ನೋ ರೀತಿಯಿಂದ ಪರಮಾತ್ಮನ ಪ್ರೀತಿಗೋಸ್ಕರ ಅಂತಿಕೊಂಡಂತ ಹೇಳಿ ನಾನು ಮಾಡುವುದೆಲ್ಲವೂ ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಕ್ರಿಯೆ, ನನ್ನ ಜ್ಞಾನ, ನನ್ನ ಸುಖ ಎಲ್ಲ ಕಡೆಯಲ್ಲಿಯೂ ಕೂಡ ಪರಮಾತ್ಮನೇ ಕರ್ತ ಅಂತಿಕೊಂಡಂತನೋ ಭಾವನೆ ಇದ್ರೆ ಅದು ಸಾತ್ವಿಕ ಅಂತ ಅನ್ಸ್ಕೊಳ್ತಾರೆ. ನಾನೇ
ಇನ್ನೊಬ್ಬರ ತೋರಿಕೆಗೋಸ್ಕರ ಮಾಡ್ತಕ್ಕಂಥ, ಇನ್ನೊಬ್ಬರ ಕೀರ್ತಿಗೋಸ್ಕರ ಅಥವಾ ಇನ್ನು ಲೌಕಿಕ ಲಾಭಕ್ಕೋಸ್ಕರ ಮಾಡ್ತಕ್ಕಂಥ ವಿಚಾರವೇ ಇರಲಿ, ಚಿಂತನೆ ಇರಲಿ, ಕ್ರಿಯೆ ಇರಲಿ, ಅನುಭವಿಸುವ ಸುಖವೇ ಇರಲಿ, ಅದು ರಾಜಸ ಅಂತ ಅಂತ ಅನ್ಸ್ಕೊಳ್ತಾರೆ. ಇನ್ನು ಎಲ್ಲದಕ್ಕೂ ನಾನೇ ಅಹಂ ಕರ್ತ ಅಹಂ ಭೋಕ್ತ, ನನ್ನ ಸಮಾನ ಯಾರಿಲ್ಲ ಅಂತ ತಿಳ್ಕೊಂಡಂತಕ್ಕಂಥದ್ದು ಇದು ತಾಮಸ ಅಂತ ತಿಳ್ಕೊಂಡಂತ ಅನ್ಸ್ಕೊಳ್ತಾರೆ. ಇದನ್ನು ಚೆನ್ನಾಗಿ ವಿವೇಕ ಮಾಡಿ ಆ ಕಾಲದಲ್ಲಿ ಮನುಷ್ಯ ಪರಮಾತ್ಮನಲ್ಲಿ ಆಸಕ್ತನಾಗಬೇಕು. ಭಗವಂತನ ಸರ್ವೋತ್ತಮತ್ವ ಕರ್ತೃತ್ವಗಳನ್ನು ತಿಳಿದುಕೊಂಡು ತನ್ನ ವಿಚಾರಗಳನ್ನು, ಬುದ್ಧಿಯನ್ನು ಶುದ್ಧ ಮಾಡಿಕೊಳ್ಬೇಕು. ಇದು ಪರಮಾತ್ಮನೇ ಮಾಡಿಸ್ತಕ್ಕಂಥದ್ದು. ಅವನು ಸರಿಯಾಗಿ ನನ್ನ ಕಡೆಯಿಂದ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ ಅನ್ನುವ ಧೈರ್ಯವನ್ನು ಪಡೆಯಬೇಕು. ವಿಷಯಗಳಲ್ಲಿ ಆಸಕ್ತಿಯನ್ನು ಇಡಬಾರದು. ಏಕಾಂತದಲ್ಲಿ ಕುಳಿತುಕೊಂಡು ಪರಮಾತ್ಮನ ಅನಂತ ಉಪಕಾರಗಳನ್ನು ಸ್ಮರಿಸಬೇಕು. ಆಹಾರ ವಿಹಾರಗಳಲ್ಲಿ ಕೂಡ ಒಂದು ಶಿಸ್ತು ಇರಬೇಕು. ಲಘು ಆಸೆ, ಎಷ್ಟು ಬೇಕು ಅಷ್ಟು ಮಾತ್ರ ಊಟ ಮಾಡಬೇಕು. ಮನಸ್ಸು, ಬುದ್ಧಿ, ವಾಣಿಗಳನ್ನು ಪರಮಾತ್ಮನಲ್ಲಿ ಏಕಾಗ್ರಗೊಳಿಸಬೇಕು. ಪರಮಾತ್ಮನ ಅನಂತೋಪಕಾರಗಳನ್ನು ಧ್ಯಾನದ ರೂಪದಿಂದ ಚಿಂತಿಸಬೇಕು. ಅಹಂಕಾರ, ಬಲ, ಸೊಕ್ಕು, ಕಾಮ, ಕ್ರೋಧ ಇವರೆಲ್ಲವನ್ನೂ ಬಿಟ್ಟು ಶಾಂತನಾಗಿದ್ದುಕೊಂಡು ಆ ಪರಮಾತ್ಮನ ಚಿಂತನೆಯಲ್ಲಿ ಆನಂದವನ್ನು ಅನುಭವಿಸಬೇಕು. ಎಲ್ಲವನ್ನೂ ಬಿಟ್ಟು ಏನಿದೆ ಎಲ್ಲವೂ ಭಗವಂತ, ನನ್ನದು ಯಾವುದೂ ಇಲ್ಲ. ಉಳಿದವರು ಯಾರೂ ಸುಖ ಕೊಡಲಿಕ್ಕೆ ಆಗೋದಿಲ್ಲ, ಕೊಟ್ಟರೆ ಅವನೇ ಕೊಡಬೇಕು ಅಂತ ಹೇಳಿ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನಲ್ಲಿ ಮನಸ್ಸನ್ನು ಯಾವಾಗ ಇಡುತ್ತೇವೆ ಅಂಥ ಸಂದರ್ಭದಲ್ಲಿ ಆ ಭಗವಂತನ ಉಪಕಾರ ಸ್ಮರಣೆ ಮಾಡಿ ಅವನಲ್ಲಿ ನಮಗೆ ಪ್ರೀತಿ ಉಂಟಾಗ್ತದೆ. ಪರಮಾತ್ಮ ಮಾತನಾಡೋ ಶಕ್ತಿ ಕೊಟ್ಟಿದೆಯಲ್ಲ, 4 ಜನರು ನನ್ನ ಮಾತಿನಿಂದ ಸಂತೋಷ ಪಡ್ತಾ ಇದ್ದಾರಲ್ಲ, ಇದು ನೀನು ಕೊಟ್ಟದ್ದಿಲ್ಲ. ನಾನು ಪರಮಾತ್ಮ ನನ್ನ ಕೇಳೋ ಶಕ್ತಿ ಕೊಟ್ಟಿದೆಯಲ್ಲ, ಪರಮಾತ್ಮ ನೋಡುವ ಶಕ್ತಿ ನನ್ನ ಕೊಟ್ಟಿದೆಯಲ್ಲ, ಪರಮಾತ್ಮ ನೀನೇ ನಡೆಸ್ತಾ ಇದ್ದೀಯಲ್ಲ, ಪರಮಾತ್ಮ ನೀನೇ ನನ್ನ ಕೈ ಹಿಡಿದುಕೊಂಡು ಮುನ್ನಡೆಸ್ತಾ ಇದ್ದೀಯಲ್ಲ, ಪರಮಾತ್ಮ ಸುಖ ಅನುಭವಿಸಿ ಸುಖ ಕೊಡ್ತಾ ಇದ್ದೀಯಲ್ಲ, ಎಷ್ಟು ಉಪಕಾರಿ ನೀನು ಅಂತ ಹೇಳಿ ಮನಸ್ಸು, ಬುದ್ಧಿ ಎಲ್ಲ ಕಡೆಗೂ ಭಗವಂತನನ್ನು ಯಾವನು ತುಂಬಿಕೊಳ್ತಾನೆ, ಮಚ್ಚಿತ್ತ ಸರ್ವದುರ್ಗಾಣಿ, ಆಗ ಅವನಿಗೆ ಎಲ್ಲ ದೋಷಗಳು, ಪಾಪಗಳು ಹೊರಟೋಗಿ ನನ್ನ ಅನುಗ್ರಹದಿಂದ ನನ್ನನ್ನು ಕಂಡು ನನ್ನ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯುತ್ತಾನೆ. ಆದ್ದರಿಂದ ಅರ್ಜುನ, ನಾನು ಇವರನ್ನು ಕೊಲ್ತಕ್ಕಂಥವನು ಅಂತಿಕೊಂಡಂತನು ಅಹಂಕಾರ ಬಿಟ್ಬಿಡು. ನಾನು ಕೊಂದರೆ ಈ ಸಂಕರವಾಗ್ತದೆ ಅಂತಿಕೊಂಡಂತ ಅನ್ನೋದು ಬಿಟ್ಬಿಡು. ನನ್ನವರು ಹೋದರೆ ನಾನು ದುಃಖಿ ಆಗ್ತೇನೆ ಅಂತ ಅನ್ನೋದನ್ನು ಬಿಟ್ಬಿಡು. ಒಂದೇ ಉದ್ದೇಶ ಇಟ್ಕೋ, ನಾನು ಕ್ಷತ್ರಿಯ, ಯುದ್ಧ ಇದು ನನ್ನ ಕರ್ತವ್ಯ ಕರ್ಮ, ಭಗವಂತನ ಆಜ್ಞೆ, ಪರಮಾತ್ಮ ಸಂತುಷ್ಟನಾಗ್ತಾನೆ ಅಂತ ತಿಳ್ಕೊಂಡಂತ ಹೇಳಿ ನೀನು ಯುದ್ಧದಲ್ಲಿ ಪ್ರವೃತ್ತನಾಗು. ಒಂದು ವೇಳೆ ತಪ್ಪಿದೆಯಾ ಅರ್ಜುನ, ಅತಚೇತ್ವಂ ಅಹಂಕಾರಾನ್ ನ ಶ್ರೋಷ್ಯಸಿ. ಕೃಷ್ಣ ಏನು ಮಹಾ ಹೇಳ್ತಾನೆ, ನನಗೆ ತಿಳಿದು ನಾನು ಮಾಡ್ತೇನೆ ಅಂತ ತಿಳ್ಕೊಂಡಂತ ಎನ್ನುವ ರೀತಿಯಿಂದ ಏನಾದರೂ ಹೊರಟರೆ ವಿನಂಕ್ಷಸಿ ವಿನಾಶ ನಿಶ್ಚಿತ.
ನೀನೊಬ್ಬನೆಲ್ಲ ನಿನ್ನ ನಿಮಿತ್ತ ಮಾಡಿಕೊಂಡು ಎಲ್ಲರಿಗೂ ಇದೇ ಮಾತನ್ನು ಹೇಳ್ತದೆ. ಎಲ್ಲಿ ಶಾಸ್ತ್ರ, ಎಲ್ಲಿ ದೇವರು, ಎಲ್ಲಿ ದಿಂಡ್ರು, ಎಲ್ಲಿ ಗುರುಗಳು? ನನಗೇನು ಕಡಿಮೆ ಇದೆ? ನನಗೂ ಎಲ್ಲ ವಿಚಾರ ಬರ್ತದೆ. ನಾನು ಬುದ್ಧಿವಂತ, ನಾನು ಮಾಡಿದ್ದೆ ಸರಿ ಅಂತ ಹೇಳಿ ಒಂದು ವೇಳೆ ಪರಮಾತ್ಮನನ್ನು ಬಿಟ್ಟು ಬೇರೆ ದಾರಿಗೆ ಹೋದರೆ ವಿನಾಶ ನಿಶ್ಚಿತ. ಇನ್ನು ಅಷ್ಟೇ ಅಲ್ಲೋ ಅರ್ಜುನ, ಯುದ್ಧ ಮಾಡೋದು ಬಿಡುವುದರಲ್ಲಿ ನೀನು ಸ್ವತಂತ್ರನಾ? ಅಲ್ಲಲ್ಲೇನು? ಯದಹಂಕಾರಮಾಶ್ರಿತ್ಯ ನಯೋತ್ಸೈತಿ ಮನ್ಯಸೆ. ಇಲ್ಲ, ನಾನು ಪರೋಪಕಾರಿ, ಹಿಂಸೆ ಬೇಡ, ಎಲ್ಲರನ್ನು ಕೊಲ್ಲೋದಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ಯುದ್ಧ ಬಿಡ್ತೇನೆ ಅಂತ ತಿಳ್ಕೊಂಡು ನಯೋತ್ಸೈತಿ ಮನ್ಯಸೆ, ಯುದ್ಧ ಬಿಟ್ಟು ಹೋಗ್ತೇನೆ ಅಂತಂತೀಯಲ್ಲ. ನಿನ್ನ ಅನಾದಿ ಕರ್ಮ, ನಿನ್ನ ಯೋಗ್ಯತೆ, ನಿನ್ನ ಪ್ರಯತ್ನಕ್ಕನುಸಾರವಾಗಿ ನಿನ್ನನ್ನು ಪ್ರೇರಿಸುವ ನನ್ನಿಂದ, ಈ ಪ್ರಕೃತಿಯಿಂದ, ಪ್ರಕೃತಿಸ್ವಾಂ ನಿಯೋಕ್ಷತಿ, ನಾನು ನಿನ್ನನ್ನು ಯುದ್ಧದಲ್ಲಿ ನಿಯಮಿತವನ್ನಾಗಿ ಮಾಡ್ತೇನೆ. ನೀನು ಯುದ್ಧ ಬಿಟ್ಟು ಹೋಗ್ಲಿಕ್ಕೆ ನನ್ನ ಕಡೆಯಿಂದ ಆಗೋದಿಲ್ಲ. ಆದ್ದರಿಂದಾಗಿ ಪರಮಾತ್ಮನ ಆಜ್ಞೆ ಪರಮಾತ್ಮ ಮಾಡಿಸ್ತಾ ಇದ್ದಾನೆ. ಭಗವಂತ ಪ್ರೀತನಾಗ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಮಾಡಿದರೆ ಪುಣ್ಯ, ನನ್ನ ಅನುಗ್ರಹ. ಇಲ್ಲದೇ ಇದ್ದರೆ ಏನಾದರೂ ಮಾಡೇಬೇಕು, ನನ್ನ ಅನುಗ್ರಹ ಪಡೆಯೋದಿಲ್ಲ. ಯಾಕೆ? ನಿನ್ನಲ್ಲಿ ಅಲ್ಲ, ಇಲ್ಲಿ ಎಲ್ಲ ಇರ್ತಕ್ಕಂಥವರೆಲ್ಲರಲ್ಲಿಯೂ ಕೂಡ ಒಂದು ಕಡೆ ಯಂತ್ರ ತಿರುಗ್ತಾ ಇದ್ದರೆ ಆ ಸಂಪೂರ್ಣವಾಗಿರ್ತಕ್ಕಂಥ ಚಕ್ರ ತಿರುಗ್ತಾ ಇರ್ತದೆ. ಅದೇ ರೀತಿಯಾಗಿ ನನ್ನ ಪ್ರೇರಣೆಯಿಂದ ನೀವು ಕೌರವರು ಎಲ್ಲರೂ ಪ್ರವೃತ್ತರಾಗಿದ್ದೀರಿ. ಭ್ರಾಮಯನ್ ಸರ್ವಭೂತಾನಿ, ಎಲ್ಲರನ್ನೂ ಆಟ ಆಡಿಸ್ತಕ್ಕಂಥವನು ನಾನು. ಆದ್ದರಿಂದ ಆ ನನಗೆ ಶರಣು ಬಾ. ತಮೇವ ಶರಣಂ ಗಚ್ಚ, ಆ ನನ್ನ ಅವನಿಗೆ ಆ ನನಗೆ ಶರಣು ಬಾ. ನನ್ನ ಅನುಗ್ರಹದಿಂದ ನೀನು ಸಫಲತೆಯನ್ನು ಪಡೆಯುತ್ತಿ. ಹೋಗ್ಲಪ್ಪ, ಯಾಕೆ ಆಗ್ರಹ ಮಾಡಲಿದ್ದು ನಿನಗೆ? ಏನು ಹೇಳಬೇಕು ನಾನು ಹೇಳಿದ್ದೇನೆ. ನೀನು ಸ್ವತಂತ್ರ ಕರ್ತ ಅಲ್ಲ, ಸ್ವತಂತ್ರ ಭೋಕ್ತ ಅಲ್ಲ. ನಿನ್ನನ್ನು ನಿಯಮಿಸುವ ಪರಮಾತ್ಮನಂತೆ ಮಾಡ್ತಕ್ಕಂಥ ವ್ಯಕ್ತಿ. ತಿಳಿದುಕೊಂಡು ಮಾಡದೆ ಭಗವಂತನ ಅನುಗ್ರಹ, ತಿಳಿಯದೇ ಇದ್ದ ಮಾಡಿದೆ ಕರ್ಮದ ಫಲದಿಂದ ಮತ್ತು ಸ್ವರ್ಗ ನರಕದಲ್ಲಿ, ದ್ವೇಷದಿಂದ ಮಾಡಿದೆ ಹೋಗಿ ಮನಸ್ಸಿಲ್ಲದೆ ಪೀಡ ಅಂತ ತಿಳ್ಕೊಂಡಂತ ಮಾಡಿದೆ ನರಕ ಅಂದಂತ ಮನಸ್ಸು. ನೋಡಪ್ಪ, ಸಂಪೂರ್ಣ ಶಾಸ್ತ್ರದ ರಹಸ್ಯ ನಿನಗೆ ಹೇಳಿದ್ದೇನೆ. ಕರ್ಮದ ರಹಸ್ಯ ಹೇಳಿದ್ದೇನೆ, ಧ್ಯಾನದ ರಹಸ್ಯ ಹೇಳಿದ್ದೇನೆ, ಜ್ಞಾನದ ರಹಸ್ಯ ಹೇಳಿದ್ದೇನೆ, ಭಕ್ತಿಯ ರಹಸ್ಯ ಹೇಳಿದ್ದೇನೆ, ನನ್ನ ಸರ್ವೋತ್ತಮತ್ವದ ಬಗ್ಗೆ ಹೇಳಿದ್ದೇನೆ. ಏನು ಮಾಡಿದರೆ ನೀನು ಉದ್ಧತನಾಗ್ತಿ ಅಂತನೂ ತಿಳಿಸಿ ಹೇಳಿದ್ದೇನೆ. ಹೇಳುವ ಕೆಲಸ ನಂದು ಹೇಳಿದ್ದೇನೆ. ವಿಮೃಶ್ಯ ಏತದಶೇಷೇಣ ಯಥೇಚ್ಛಸೆ ತಥಾಕುರು. ಇದೇ ಭಗವಂತ ನಮ್ಮ ಮಾಡ್ತಕ್ಕಂಥ ಮಾಯ. ನೀನು ನನ್ನ ಮಾತು ಮೀರಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ. ಇನ್ನು ಬೇಕಾದ್ರೆ ಏನು ಬೇಕಪ್ಪ ಮಾಡ್ಕೊ ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ. ಅರ್ಜುನ, ಇಷ್ಟೆಲ್ಲ ಯಾಕೆ ಹೇಳಿದೆ ನಿನಗೆ ಗೊತ್ತೇನು? ರಸ್ತೆಯಲ್ಲಿ ಹೋಗ್ತಕ್ಕಂಥವ್ರು ನಾನು ಹೇಳೋದಿಲ್ಲ, ಇಷ್ಟೋಸಮೇ ದೃಢಮಿತಿ, ನೀ ನನ್ನ ಪ್ರಿಯ, ನಿಜವಾದ ನನ್ನ ಭಕ್ತ ಅಂತ ತಿಳ್ಕೊಂಡು ಅಂತೇಳಿ ನಿನಗೆ ಹಿತವನ್ನು ಹೇಳಿದ್ದೇನೆ. ಯಾರು ಪರಮಾತ್ಮನ ನಂಬಿ ಬರ್ತಾರಲ್ಲ ಅವರಿಗೆ ಹಿತ ಹೇಳಿ ಹಿತಕರ್ಮವನ್ನು ಮಾಡಿಸ್ತೇನೆ. ಆದ್ದರಿಂದಾಗಿ ಮನಸ್ಸಿನಲ್ಲಿ ನನ್ನನ್ನು ತುಂಬಿಕೊ. ನನ್ನಿಂದಲೇ ಎಲ್ಲವೂ ಅಂತಿಕೊಂಡು ಅಂಥೇಳಿ ನನ್ನ ಉಪಕಾರವನ್ನು ಸ್ಮರಿಸಿ ನನ್ನನ್ನು ಪ್ರೀತಿಸು. ಯುದ್ಧವನ್ನು ನನ್ನ ಯಜ್ಞ ಅಂತ ತಿಳ್ಕೊಂಡು ಅಂಥೇಳಿ ಮಾಡು. ಅರ್ಜುನ, ಪಾಪ ಪುಣ್ಯದ ಸಂಪರ್ಕ ನಿನಗೆ ಬರೋದಿಲ್ಲ. ಮನ್ಮನ ಭವಮದ್ಭಕ್ತು ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೇಷಸೆ ಕೌಂತೆಯ. ನನ್ನ ಹತ್ರ ಬರ್ತೀಯೋ ನೀನು, ನನ್ನನ್ನೇ ಪಡೆಯುತ್ತೀಯ.
ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಏನು ಈಗ ಕೇಳಿದ ಕೃಷ್ಣ? ಇಲ್ಲಿವರೆಗೂ ಧರ್ಮ ಮಾಡು ಮಾಡು ವರ್ಣಾಶ್ರಮ ಧರ್ಮ ಮಾಡು ಅಂತ ತಿಳ್ಕೊಂಡು ಅಂತ ಹೇಳಿದ. ಈಗ ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲ ಧರ್ಮ ಬಿಡು, ಆದ್ದರಿಂದ ಬ್ರಾಹ್ಮಣ ವೈಶ್ಯ ಶೂದ್ರ ಎಲ್ಲ ಏನು ಯಾವುದೂ ಕಾರಣ ಇಲ್ಲ, ಕೇವಲ ದೇವರೇ ಶರಣು ದೇವರೇ ಶರಣು ಅಂತ ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆಯಾ? ಇಲ್ಲ. ಎಲ್ಲ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಯಾವುದು ನಿನಗೆ ನಿಷಿದ್ಧವೋ ಅದು ಧರ್ಮವಾಗಿದ್ದರೂ ಬಿಟ್ಬಿಡು. ಬ್ರಾಹ್ಮಣಲ್ಲೇನು? ನಿನಗೆ ಯುದ್ಧ ನಿಷಿದ್ಧ ಮಾಡಲಿಕ್ಕೆ ಹೋಗಬೇಡ, ವ್ಯಾಪಾರ ನಿಷಿದ್ಧ ಮಾಡಲಿಕ್ಕೆ ಹೋಗಬೇಡ, ಆನಂತರ ಸೇವಾ ನಿಷಿದ್ಧ ಮಾಡಲಿಕ್ಕೆ ಹೋಗಬೇಡ. ನಿನಗೆ ಯಾವುದು ಧರ್ಮವಲ್ಲ ಅದನ್ನು ಬಿಟ್ಟ ಪಾಪ ನಿನಗೆ ಬರೋದಿಲ್ಲ. ನೀವು ಅನ್ಬೋದು, ಏನು ರೀ ಆಚಾರ್ಯ ತತ್ವಜ್ಞಾನ ದ್ರೌಪದಿ ತತ್ವಜ್ಞಾನ ಸಂಪಾದನೆ ಮಾಡು, ಪರಮಾತ್ಮನ ಪ್ರೀತಿ ಮಾಡು ಅಂತ ಹೇಳ್ತೀಯಲ್ಲ, ಬಾರ್ಡರ್ ಮೇಲೆ ಹೋಗಿ ಯುದ್ಧ ಮಾಡೋದು ತಪ್ಪು ಹೋಯ್ತಲ್ಲ, ನನಗೆ ಅದು ಪಾಪ ಬರೋದಿಲ್ಲ, ಬರೋಂಗಿಲ್ಲ. ನೀನು ಬ್ರಾಹ್ಮಣ, ನಿನ್ನ ಕರ್ಮ ನೀನು ಮಾಡು, ಅವನು ಕ್ಷತ್ರಿಯ ಅವನ ಕರ್ಮ ಮಾಡ್ತಾನೆ. ಉಳಿದ ವಿಷಯ ಉಳಿದವರಿಗೆ ಉಳಿದ ಕ್ರಿಯೆಗಳು ಧರ್ಮವಾಗಿದ್ದರೂ ನಿನಗೆ ಅದು ಅಧರ್ಮವಾಗಿದೆ. ನೀನು ವರ್ಣಾಶ್ರಮೋಚಿತ ಧರ್ಮಗಳನ್ನು ಭಗವತ್ ಪೂಜಾತ್ಮಕವಾಗಿ ಮಾಡು, ಅಹಂಕರ್ತ ಹರಿಕರ್ತ ಅಂತನ್ನೋ ಭಾವನೆಯಿಂದ ಮಾಡು. ಅದನ್ನು ಬಿಟ್ಟು ನಾಶವಾಗ್ತದೆ. ಏನು ರೀ ಎಲ್ಲಿ ನೌಕರಿ ಗಿದಲ್ ಮಾಡುವಾಗ ಎಲ್ಲಿ ಧರ್ಮ ಮಾಡಲಿಕ್ಕಾಗ್ತದೆ? ಬ್ರಾಹ್ಮಣ ಧರ್ಮ ಹೊರಗೇನು ಮಾಡಿ ಮನೆಗೆ ಬಂದ ಮೇಲೆ ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹ ಮಾಡಬೇಡ ಅಂತ ಎಂದವ್ರು ಯಾರು? ಅರ್ಜುನ ನೀನು ಕ್ಷತ್ರಿಯ, ಯುದ್ಧ ಧರ್ಮಯುದ್ಧ ಮಾಡು. ಅರ್ಜುನ ನಿನಗೆ ನಾನು ತಿಳಿಸಿ ಹೇಳಿದ್ದೇನಲ್ಲ, ಇದನ್ನು ನೀನು ಮಾತ್ರ ನಿನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಡ. ನನ್ನ ಭಕ್ತರು ಯಾರು ಕಾಣಿಸ್ದೇ ಇರೋರು ಹೇಳು. ನಾನು ಇಲ್ಲಿಯವರೆಗೂ 18 ಅಧ್ಯಾಯಗಳವರೆಗೂ ಹೇಳಿದ ಈ ಒಂದು ಶಾಸ್ತ್ರದ ರಹಸ್ಯವನ್ನು ನೀನು ತಿಳಿದುಕೊಂಡು ನಿನ್ನಲ್ಲೇ ಇಟ್ಕೊಂಡ್ರೆ ಬ್ರಹ್ಮರಾಕ್ಷಸನಾಗ್ತಿ. ಭಕ್ತೇಶು ಅಭಿದಾಸ್ಯತೆ. ಯಾರ್ಯಾರು ಭಕ್ತರು ಬಂದು ಭಗವಂತನ ಬಗ್ಗೆ ಹೇಳ್ರಿ ಅಂತಂದ್ರೆ ಹೇಳ್ರಿ. ಅವರು ಗೊತ್ತಿದ್ದದನ್ನು ಇನ್ನೊಬ್ಬರು ಹೇಳ್ತಾ ಹೋಗಿ, ಕೆಟ್ಟದ್ದೆಲ್ಲ ಭಗವದ್ಗೀತೆ ಹೇಳಿದ್ದನ್ನು. ಆಗ ಅವರಿಗೆ ನಾನು ನನ್ನಲ್ಲಿ ಭಕ್ತಿ ಮಾಡುವಂಥ ಯೋಗ್ಯತೆ ಕೊಡ್ತೇನೆ. ಅವರು ನನ್ನನ್ನು ಪ್ರೀತಿಸ್ತಾರೆ, ನಂತರ ಕೊನೆಗೆ ನನ್ನ ಹತ್ರವೇ ಬರ್ತಾರೆ. ಮೋಕ್ಷ ನಿಶ್ಚಿತ. ಯಾವನು ಈ ರೀತಿಯಾಗಿ ಈ ಭಗವದ್ಗೀತೆ ಹೇಳಿದಂತೆ ನಿತ್ಯ ನೈಮಿತ್ತಿಕ ಕರ್ಮಗಳ ಮುಖಾಂತರ ಇಂದ್ರಿಯ ನಿಗ್ರಹವನ್ನು, ಇಂದ್ರಿಯ ಶುದ್ಧಿಯನ್ನು ಪಡೆದು ನನ್ನ ಉಪಕಾರಗಳನ್ನು ಸ್ಮರಿಸುತ್ತಾ ಭಕ್ತಿಯನ್ನು ಮಾಡಿ ನನ್ನನ್ನು ಪಡೆಯಲು ಪ್ರಯತ್ನಿಸ್ತಾನೆಯೋ ಅವನೇ ನನಗೆ ಪ್ರಿಯತರ, ಬೇರೆ ಯಾರೂ ಅಲ್ಲ. ಭವಿತಾ ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯತತ್ತಮ. ಭಗವದ್ಗೀತೆಯಲ್ಲಿ ಹೇಳಿದಂತೆ ತನ್ನ ಜೀವನದ ಶೈಲಿಯನ್ನು ಬದಲಾಯಿಸಿಕೊಳ್ತಕ್ಕಂಥ ವ್ಯಕ್ತಿ, ತನ್ನ ಲೈಫ್ ಸ್ಟೈಲ್ ಭಗವದ್ಗೀತೆಯಂತೆ ಇಡ್ತಕ್ಕಂಥ ವ್ಯಕ್ತಿ ಅಂತೇನಿದ್ದಾನೆ, ಅವನೇ ನನಗೆ ಅತ್ಯಂತ ಪ್ರಿಯತಮ, ಅವನೇ ನನಗೆ ಪ್ರಿಯತರನಾಗಿದ್ದಾನೆ. ಪ್ರಾಕ್ಟೀಸ್ ಕ್ರಮವಾಗಿ ಬರ್ತದೆ. ಅಭ್ಯಾಸ ಮಾಡಿ. ನಾನು ನಮ್ಮಿಬ್ಬರ ಈ ಸಂವಾದವನ್ನು ಯಾರು ಅಧ್ಯಯನ ಮಾಡ್ತಾರೆ, ಅಧ್ಯೇಶ್ಯತೆ ಚ ಇಮಂ ಧರ್ಮ್ಯಂ, ನಮ್ಮಿಬ್ಬರ ಸಂವಾದ ರೂಪವಾದ ಭಗವದ್ಗೀತೆಯನ್ನು ಇದನ್ನು ಅಭ್ಯಾಸ ಮಾಡ್ತಾ ಇದ್ರೂ ಕೂಡ ಅದು ಜ್ಞಾನ ಯಜ್ಞ. ಅದರಿಂದ ನಾನು ಸಂತುಷ್ಟನಾಗಿ ಅನುಗ್ರಹ ಮಾಡ್ತೇನೆ.
ಅಲ್ಲಿಂದ ಪ್ರಾರಂಭ. ಅಭ್ಯಾಸ ಮಾಡಿ ಚಾಲು ಮಾಡಿ. ಬೇಡ, ಶ್ರವಣ ಮಾಡಿದ್ದೀಯಲ್ಲ, ಶ್ರದ್ಧೆಯಿಂದ ಶ್ರವಣ ಮಾಡಿದ್ದೀಯಲ್ಲ. ಶ್ರದ್ಧಾವಾನ್ ಅನಸೂಯಶ್ಚ. ಶ್ರದ್ಧೆಯಿಂದ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಭಗವದ್ಗೀತೆ ಕೇಳೋದ್ರಿಂದ ಅಂತಿಕೊಂಡಂಥೇಳಿ ಅದನ್ನು ಕೇಳಿದ್ದೀಯಲ್ಲ. ಇಂಥ ನಿಮಗೆ ನಾನು ಶ್ರವಣದಿಂದ ಮನನ ಮಾಡುವ ಯೋಗ್ಯತೆ ಕೊಡ್ತೇನೆ. ಮನನ ಮಾಡುವುದರಿಂದ ಜ್ಞಾನ ಪಡೆಯುವ ಯೋಗ್ಯತೆ ಕೊಡ್ತೇನೆ. ನಿಧಿಧ್ಯಾಸನದ ಕೊಡ್ತೇನೆ. ಧ್ಯಾನದ ಯೋಗ್ಯತೆಯನ್ನು ಕೊಡ್ತೇನೆ. ನನ್ನಲ್ಲಿ ಪರಮಭಕ್ತಿ ಮಾಡುವ ಯೋಗ್ಯತೆಯನ್ನು ಕೊಟ್ಟು ನಂತರ ನಿಮಗೆ ನಾನು ಶುಭಾನ್ ಲೋಕಾನ್, ಉತ್ತಮವಾದ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತೇನೆ. ಶ್ರದ್ಧೆಯಿಂದ ಕೇಳುವವರು, ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಕ್ಕಂಥವರು, ಶ್ರದ್ಧೆಯಿಂದ ಹೇಳುವವರು, ಶ್ರದ್ಧೆಯಿಂದ ಆಚರಣೆಗೆ ತರುವವರು, ಇವರೆಲ್ಲರೂ ನನ್ನ ಭಕ್ತರು. ಇವರೆಲ್ಲರನ್ನೂ ನಾನು ಉದ್ಧಾರ ಮಾಡ್ತೇನೆ. ಅರ್ಜುನ, ಎಲ್ಲೋ ಮನಸ್ಸಿಟ್ಟು ಕೇಳಿದೆಯಾ? ಏಕಾಗ್ರದಿಂದ ಕೇಳಿದೆಯಾ? ನಿನ್ನ ಮನಸ್ಸಿನಲ್ಲಿ ಸಂಶಯ ಹೋಗ್ತಾ ಇಲ್ವೋ? ಅರ್ಜುನ ಕೈ ಜೋಡಿಸಿದ. ಪರಮಾತ್ಮ, ಬಂಧು ಮೋಹ ಹೊರಟೋಯಿತು, ಉತ್ತಮವಾದ ಪರೋಕ್ಷ ಜ್ಞಾನ ಪ್ರಾಪ್ತಿಯಾಯಿತು. ನಿನ್ನ ಅನುಗ್ರಹದಿಂದ ಸ್ಥಿತೋಸ್ಮಿ ಗತ ಸಂದೇಹ, ಎಲ್ಲ ಸಂದೇಹ ಹೊರಟೋಯಿತು. ನೀನು ಹೇಳಿದಂತೆ ಮಾಡ್ತೇನೆ ಅಂತ ಅರ್ಜುನ ಪರಮಾತ್ಮನಿಗೆ ಶರಣಾಗತನಾಗ್ತಾನೆ. ಆ ಪರಮಾತ್ಮ ಅರ್ಜುನರ ಸಂದೇಹವನ್ನು, ಸಂದೇಹ ಅಲ್ಲ, ಅವರಿಬ್ಬರ ಸಂವಾದವನ್ನು ನಾನು ನಿನಗೆ ಹೇಳಿದ್ನಲ್ಲ, ಕೇವಲ ವೇದವ್ಯಾಸ ದೇವರ ಕೃಪೆಯಿಂದ ಕೃಷ್ಣ ಏನು ಹೇಳ್ತಾ ಇದ್ದ, ಅರ್ಜುನ ಏನು ಕೇಳಿದ, ಎಲ್ಲವೂ ನನಗೆ ಗೊತ್ತಾಗ್ತಿತ್ತು. ಅದನ್ನು ನಿನಗೆ ನಾನು ಹೇಳಿದ್ದೇನೆ. ಪರಮಾತ್ಮ ಹೇಳಿದ ಪ್ರತಿಯೊಂದು ಮಾತು ಆನಂದದಿಂದ ತುಂಬಿ ಹೋಗಿದ್ದೇನೆ. ನಾನು ಸಂತೋಷವಾಗಿದೆ, ಆಶ್ಚರ್ಯವಾಗಿದೆ. ಪರಮಾತ್ಮನ ಆ ಉದಾರತೆಯನ್ನು ಕಂಡು ನನಗೆ ಅತ್ಯಂತ ಆಶ್ಚರ್ಯವಾಗಿದೆ. ಮನಸ್ಸಿನ ಸಂದೇಶ ಬಿಟ್ಬಿಡು. ಎಲ್ಲಿ ಕೃಷ್ಣ ಇದ್ದಾನೆ, ಎಲ್ಲಿ ಅರ್ಜುನ ಇದ್ದಾನೆ, ಎಲ್ಲಿ ಮೇಲೆ ಧ್ವಜದ ಮೇಲೆ ಹನುಮಂತ ಇದ್ದಾನೆ, ಅವರಿಗೇ ಸಂಪತ್ತು, ಅವರಿಗೇ ಜಯ. ಇನ್ಯಾಕೆ ಚಿಂತೆ ಮಾಡ್ತೆ? ನಿನ್ನವ್ರು ಗೆಲ್ಲುವುದಿಲ್ಲ, ಪಾಂಡವರೇ ಗೆಲ್ತಾರೆ ಅಂತ ಸಂಜಯ ತನ್ನ ಸಂವಾದವನ್ನು ಮುಗಿಸಿದ. ಈ 3 ದಿನದಿಂದ ದ್ರೌಪದಿ, ನಾನು ಆಲೋಚನೆ ಸರ್ವಶೇಕಂ ಜ್ಞಾನವಂತ ರುಜುಯೋಗಿಯಲ್ಲಿರ್ತಕ್ಕಂಥವಳು, ನಾನು ಇದೆಲ್ಲವನ್ನು ತಿಳಿದುಕೊಂಡು ನಿಮಗೆ ನನ್ನ ಆತ್ಮಕಥೆಯ ಅಂತರ್ಗತವಾಗಿ ಇದನ್ನು ಹೇಳಿದ್ದೇನೆ. ಗೀತಾ ಜಯಂತಿ ಬಂತು ಅಂತ ವಿಸ್ತಾರವಾಗಿ ಹೇಳಿದ್ದೇನೆ. ಅಂದ್ರೇನು ವಿಸ್ತಾರವಾಗಿ ಇಲ್ಲ, 1% ಹೇಳಿದ್ದೇನೆ. 3 ದಿವಸದಲ್ಲಿ 1%. ಇನ್ನು 99% ನಿಮ್ಮ ಗುರುಗಳಿಂದ ಪುನಃ ಕೇಳಿ ಅಭ್ಯಾಸ ಮಾಡಿ ಮುಕ್ತಿಯನ್ನು ಪಡೆಯೋದಕ್ಕೋಸ್ಕರ ಪ್ರಯತ್ನ ಮಾಡಿ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡ ಜಾತ್ ನಶ್ಯನ್ ಸಕಲ ರೋಗ. ಸತ್ಯಂ ಸತ್ಯಂ ವದಾಮ್ಯಹಂ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನ. ಇವತ್ತು 13ನೇ ಅಧ್ಯಾಯದಲ್ಲಿ ಜಗತ್ತಿನ ಮುಖಾಂತರ ಜಗತ್ತನ್ನು ಸೃಷ್ಟಿ ಮಾಡಿದ ಆ ಪರಮಾತ್ಮನನ್ನು ತಿಳಿದುಕೊಳ್ಳುವ ಆ ಕ್ಷೇತ್ರಜ್ಞ ಯೋಗರೂಪವಾಗಿರ್ತಕ್ಕಂಥ
13ನೇ ಅಧ್ಯಾಯ. ಆನಂತರ ಸತ್ವರಜಸ್ತಮೋ ಗುಣಗಳು ನಮ್ಮ ಜೀವನದಲ್ಲಿ ಯಾವ ರೀತಿಯಾದ ಪಾತ್ರವನ್ನು ವಹಿಸುತ್ತವೆ ಅಂತ ತಿಳ್ಕೊಂಡಂಥೇಳಿ ಅದರ ಪರಿಣಾಮದ ಚಿಂತನೆ 14ನೇ ಗುಣತ್ರಯ ಯೋಗ ವಿಭಾಗದಲ್ಲಿ ಈ ಮೂರನ್ನು ಪರೀಕ್ಷೆ ಮಾಡಿಕೊಂಡು ಆತ್ಮ ಪರೀಕ್ಷೆ ಮಾಡಿಕೊಂಡು ಸಾತ್ವಿಕನಾಗೋದಕ್ಕೋಸ್ಕರ ಪ್ರಯತ್ನಿಸಿ ಪರಮಾತ್ಮನೇ ಸರ್ವೋತ್ತಮ ಸರ್ವಶ್ರೇಷ್ಠ ಅಂತ ತಿಳ್ಕೊಂಡಂತೇಳಿ ತಿಳಿದುಕೊಳ್ಳುವ 15ನೇ ಅಧ್ಯಾಯದ ಪುರಾಣ ಪುರುಷೋತ್ತಮ ಯೋಗವನ್ನು ಚಿಂತನೆ ಮಾಡಿ ಆನಂತರ ಭಗವದ್ಭಕ್ತರು ದೈವೀ ಸಂಪತ್ತನ್ನು ಪಡೆದವರಲ್ಲಿದ್ದ ಗುಣಗಳು ಯಾವುದು, ದೇವರ ಅನುಗ್ರಹ ಪಡೆಯದೇ ಇರತಕ್ಕಂತಹ ಆಸುರಿ ಸಂಪತ್ತಿನವರ ಗುಣಗಳು ಯಾವುದನ್ನು 16ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಅದೇ ದೈವಾಸುರ ಸಂಪತ್ತು ಯೋಗ ಅಂತ ಕೂಡ ಅಂತ ಅನಿಸ್ಕೊಳ್ತದೆ. 17ನೇ ಅಧ್ಯಾಯದಲ್ಲಿ ನಮ್ಮ ಸ್ವಭಾವ, ನಮ್ಮ ಜ್ಞಾನ, ನಮ್ಮ ಯಜ್ಞ, ನಮ್ಮ ದಾನ, ನಮ್ಮ ಕ್ರಿಯೆ, ನಮ್ಮ ಮಾತು, ನಮ್ಮ ಆಹಾರ ಎಲ್ಲದರಲ್ಲಿಯೂ ಕೂಡ ಈ ತ್ರೈವೇದ್ಯ ಇದೆ. ದಿನಾಲು ಇದನ್ನೆಲ್ಲ ಪರೀಕ್ಷೆ ಮಾಡಿಕೊಳ್ಳಿ. ನನ್ನ ವಿಚಾರ ಸಾತ್ವಿಕವೋ, ನನ್ನ ಆಹಾರ ಸಾತ್ವಿಕವೋ, ನನ್ನ ಕ್ರಿಯೆ ಸಾತ್ವಿಕವೋ, ನನ್ನ ತಪಸ್ಸು ಸಾತ್ವಿಕವೋ, ನನ್ನ ಮನಸ್ಸು ಸಾತ್ವಿಕವೋ, ನನ್ನ ಚಿಂತನೆ ಸಾತ್ವಿಕವೋ, ಅದನ್ನು ಚಿಂತನೆ ಮಾಡೋದಕ್ಕೋಸ್ಕರ ಬಿಡಿಸಿ ಪರಮಾತ್ಮ ಹೇಳಿದ್ದಾನೆ. ನಿನ್ನ ಆತ್ಮ ಪರೀಕ್ಷಣೆಗೆ ಇರುವ ಈ ವರಗಲ್ಲುಗಳು, ಇದನ್ನು ತಿಳಿಸಿ ಹೇಳಿದ್ದೇನೆ. ಶ್ರದ್ಧಾತ್ರಯ ಯೋಗ ಕೊನೆಗೆ 18ನೇ ಅಧ್ಯಾಯದಲ್ಲಿ ಮತ್ತೆ ಪುನಃ ಕರ್ಮ ಮಾಡ್ತಕ್ಕಂಥ, ಹೇಗೆ ಕರ್ಮ ಸ್ವಾತಂತ್ರ್ಯ ಜೀವನಿಗಿಲ್ಲ, ಕರ್ತೃತ್ವ ಇದೆ ಚೇತನನಾದ್ದರಿಂದ, ಆದರೆ ಸ್ವಾತಂತ್ರ್ಯವಿಲ್ಲ. ಆ ಕರ್ಮಗಳನ್ನು ಮಾಡಬೇಕಾದರೆ ಆ ಮಾಡ್ತಕ್ಕಂಥ ಯಜ್ಞಗಳು, ಪೂಜೆಗಳು, ವಿಧಾನಗಳು, ತಪಸ್ಸುಗಳು, ಸ್ವತಂತ್ರ ಪರಮಾತ್ಮನೇ ಕರ್ತ ಅಂತಂದರೆ ಸಾತ್ವಿಕ, ನಾನೇ ಕರ್ತ ಅಂತಿಕೊಂಡಂತಂದರೆ ರಾಜಸ, ನಾನು ಹೊರತು ಬೇರೆ ಇಲ್ಲ ಅಂತಿಕೊಂಡಂತನ್ನೋದು ತಾಮಸ. ಇದನ್ನು ಮಾಡದೆ ಪರಮಾತ್ಮನು ಹೇಳಿದಂತೆ ನಾವು, ಪರಮಾತ್ಮ ಬ್ರಾಹ್ಮಣನಾಗಿದ್ದಾನೆ, ಬ್ರಾಹ್ಮಣ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ನನ್ನ ಕಡೆಯಿಂದ ಮಾಡಿಸ್ಲಿ ಅಂತ ತಿಳ್ಕೊಂಡಂತ ಹೇಳಿ ಪರಮಾತ್ಮಗೆ ಪ್ರೇರಣೆ ಮಾಡಿದರೆ ಸ್ವರ್ಣಾಶ್ರಮೋಚಿತ ಕರ್ಮಗಳನ್ನು ಪರಮಾತ್ಮ ಮಾಡ್ತಾನೆ. ಇಲ್ಲದೇ ಇದ್ದರೆ ನಮ್ಮ ಕಡೆಯಿಂದ ಮಾಡಿಸೋದಿಲ್ಲ. ಕೆಟ್ಟ ಕರ್ಮವನ್ನು ಮಾಡಿಸಿ ಅನಂತ ತಮಸ್ಸಿಗೆ ಹಾಕ್ತಾನೆ. ಇಂಥ ಅದ್ಭುತ ರಹಸ್ಯಾತ್ಮಕವಾದಂಥ ಗ್ರಂಥ ಗೀತಾ. 3 ದಿನಗಳಲ್ಲಿ ಯಥಾಶಕ್ತಿಯಾಗಿ ದ್ರೌಪದಿ ಮುಖಾಂತರ ಅವಳು ನುಡಿದದ್ದನ್ನು, ಅವಳು ನುಡಿಸಿದ್ದನ್ನು ನುಡಿದಿದ್ದೇನೆ, ಅವಳು ನುಡಿದದ್ದನ್ನೇ ನನ್ನ ಕಡೆಯಿಂದ ನುಡಿಸಿದ್ದಾಳೆ. ಯಥಾಶಕ್ತಿಯಾಗಿ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ತರಲಿಕ್ಕೆ ಪ್ರಯತ್ನಿಸೋಣ. ಇದೇ ಕಥಾ ಪ್ರಸಕ್ತಿ. ಶ್ರೀಕೃಷ್ಣ ಅರ್ಪಣ.